Hello students, welcome back to our English class. In this class, we will try to understand 10th standard English lesson, A Great Martyr Ever Cherished. Dear students, ಇವತ್ತಿನ ತರಗತಿಯಲ್ಲಿ ನಾವು 10ನೇ ತರಗತಿಗೆ ಈ ಸಪ್ಲಿಮೆಂಟರಿ ರೀಡಿಂಗ್ ಅಲ್ಲಿ ಇರತಕ್ಕಂತ ಮೂರನೇ ಪಾಠ ಎ ಗ್ರೇಟ್ ಮಾರ್ಟಿರ್ ಎವರ್ ಚೆರಿಸ್ಡ್ ಅನ್ನುವಂತ ಪಾಠವನ್ನ ಅರ್ಥ ಮಾಡ್ಕೊಳ್ಳೋದಕ್ಕೆ ಪ್ರಯತ್ನ ಪಡೋಣ. ಜನನಿ ಜನ್ಮಭೂಮಿಶ್ಚ ಸ್ವರ್ಗಾದಪಿ ಗರಿಯಸಿ ಅನ್ನತಕ್ಕಂಥ ಮಾತನ್ನ ತಾವು ಕೇಳಿರ್ತೀರಾ. ಅಂದರೆ ಜನ್ಮ ಕೊಟ್ಟಿರ್ತಕ್ಕಂಥ ತಾಯಿ ಹಾಗೆ ಈ ತಾಯಿನಾಡು ಜನ್ಮಭೂಮಿ ಏನಿದೆ ಇವೆರಡೂ ಕೂಡ ಸ್ವರ್ಗಕ್ಕೆ ಮಿಗಿಲಾಗಿರುವಂಥವು ಅಂತ ಹೇಳ್ತಾರೆ. ಹಾಗೇನೆ ಈ ತಾಯಿನಾಡಾಗಿರ್ತಕ್ಕಂಥ ಈ ಭಾರತಾಂಬೆಗಾಗಿ 1999ರಲ್ಲಿ ನಡೆದಿರ್ತಕ್ಕಂಥ ಕಾರ್ಗಿಲ್ ಯುದ್ಧದಲ್ಲಿ ದೇಶಕ್ಕಾಗಿ ಹೋರಾಟ ಮಾಡ್ತಾ ಈ ಭಾರತಾಂಬೆಗಾಗಿ ತನ್ನ ಜೀವನವನ್ನು ಬಲಿದಾನ ಕೊಟ್ಟಿರ್ತಕ್ಕಂಥ ವೀರ ಯೋಧನ ಕತೆ ಈ ಪಾಠದಲ್ಲಿದೆ. ಡಿಯರ್ ಸ್ಟೂಡೆಂಟ್ಸ್, ಈ ಪಾಠದ ಆರಂಭದಲ್ಲಿ ಇಂಟ್ರೊಡಕ್ಷನ್ ಅನ್ನುವಂಥ ಚಿಕ್ಕದಾಗಿರ್ತಕ್ಕಂಥ ಪ್ಯಾರಾಗ್ರಾಫ್ ಇದೆ. ಅಂದರೆ ಆ ಪ್ಯಾರಾಗ್ರಾಫಲ್ಲಿ ಈ ಪಾಠದಲ್ಲಿ ಏನು ಬರುತ್ತೆ, ಯಾರ ಬಗ್ಗೆ ಇದೆ, ಅವರಂಥದ್ದು ಏನು ಮಾಡಿದ್ದಾರೆ ಅನ್ನೋದನ್ನೆಲ್ಲ ಅಲ್ಲಿ ಜಸ್ಟ್ ಬ್ರೀಫಾಗಿ ಇಂಟ್ರೊಡ್ಯೂಸ್ ಮಾಡ್ತಾ ಇದ್ದಾರೆ. ಅದನ್ನು ಸ್ವಲ್ಪ ಓದಿ ಅರ್ಥ ಮಾಡಿಕೊಂಡು ನೆಕ್ಸ್ಟ್ ಪಾಠನ ಸ್ಟಾರ್ಟ್ ಮಾಡ್ಕೊಳ್ಳೋಣ. We often come to know from the newspaper accounts. ನಾವು ಅವಾಗ ಇಲ್ಲಿ ಆಫನ್ ಅಂತ ಇದೆ ನೋಡಿ, ಅವಾಗ ಮತ್ತೆ ನ್ಯೂಸ್ ಪೇಪರಲ್ಲಿ ಈ ವಿಷಯಗಳನ್ನ ಓದ್ತಾನೆ ಇರ್ತೀವಂತೆ. ಏನರ ಬಗ್ಗೆ ನೋಡಿ, ಹೌ ಅವರ್ ಯಂಗ್ ಸೋಲ್ಜರ್ಸ್ ಆಸ್ಪೈರ್ ಟು ಲಿವ್ ಆ್ಯಂಡ್ ಡೈ ಫಾರ್ ಅವರ್ ಕಂಟ್ರಿ. ನಮ್ಮ ದೇಶದ ಭಾರತೀಯ ಸೇನೆ ಇದೆ, ಅಲ್ಲಿರ್ತಕ್ಕಂಥ ವೀರ ಯೋಧರೇನಿದ್ದಾರೆ ಅವರು ನಮ್ಮ ದೇಶಕ್ಕಾಗಿ ಹೇಗೆ ಬದುಕ್ತಾರೆ, ಹಾಗೆ ದೇಶಕ್ಕಾಗಿ ಹೇಗೆ ಅವರು ತಮ್ಮ ಪ್ರಾಣನ ತ್ಯಾಗ ಮಾಡ್ತಾರೆ ಅನ್ನೋವಂಥ ವಿಚಾರಗಳು ಅವಾಗ ನ್ಯೂಸ್ ಪೇಪರಲ್ಲಿ ಬರ್ತಾನೆ ಇರ್ತವೆ. ಅದನ್ನು ನಾವು ಓದ್ತಾನೆ ಇರ್ತೀವಿ. ದೇ ಆರ್ ರೆಡಿ ಟು ಸ್ಯಾಕ್ರಿಫೈಸ್ ಎವ್ರಿಥಿಂಗ್. ಆ ಭಾರತೀಯ ಸೇನೆಯಲ್ಲಿರ್ತಕ್ಕಂಥ ಯೋಧರೇನಿದ್ದಾರೆ, ಈ ಜವಾನರೇನಿದ್ದಾರೆ, ಅವರು ದೇಶಕ್ಕಾಗಿ ಏನು ಬೇಕಾದರೂ ತ್ಯಾಗ ಮಾಡೋದಕ್ಕೆ, ಬಲಿ ಕೊಡೋದಕ್ಕೆ ಯಾವಾಗಲೂ ಕೂಡ ಸಿದ್ಧವಾಗಿರ್ತಾರೆ. ಹಿಯರ್ ಇಸ್ ಎ ಪ್ರೊಫೈಲ್ ಆಫ್ ಎ ಯಂಗ್ ಸೋಲ್ಜರ್. ಇಲ್ಲಿ ಈ ಪಾಠದಲ್ಲಿ ಒಬ್ಬ ಯಂಗ್ ಸೋಲ್ಜರ್, ಇನ್ನೂ ತುಂಬ ಚಿಕ್ಕ ವಯಸ್ಸು ಅಂಥ ಒಬ್ಬ ಯೋಧನ ಒಂದು ವ್ಯಕ್ತಿ ಚಿತ್ರಣ ಇದೆ. ಹೂ ಗೇವ್ ಅಪ್ ಹಿಸ್ ಲೈಫ್ ಎಟ್ ದ ಏಜ್ ಆಫ್ 25. ಎಂಥ ಯೋಧನ ಬಗ್ಗೆ ಇಲ್ಲಿ ಕೊಟ್ಟಿದ್ದಾರೆ ಅಂತಂದರೆ, ಆ ಯೋಧ ಕೇವಲ ತನ್ನ 25 ವರ್ಷದಲ್ಲಿನೇ ದೇಶಕ್ಕಾಗಿ ತನ್ನ ಪ್ರಾಣವನ್ನು ತ್ಯಾಗ ಮಾಡ್ತಾನೆ, ಬಲಿ ಕೊಡ್ತಾನೆ. ಅಂಥವನ ಬಗ್ಗೆ ಇಲ್ಲಿ ಹೇಳ್ತಾ ಇದ್ದಾರೆ. ಪೀಪಲ್ ಲಿವ್ ಆ್ಯಂಡ್ ಡೈ. ಸುಮಾರು ಜನ ಹುಟ್ಟುತ್ತಾನೆ ಇರ್ತಾರೆ, ಸಾಯ್ತಾನೆ ಇರ್ತಾರೆ. ಆದರೆ ಹುಟ್ಟು ಸಾವು ಅಂತಕ್ಕಂಥದ್ದು ಎಲ್ಲರಿಗೂ ಇದ್ದಿದ್ದೆ. ಆದರೆ ಸುಮಾರು ಜನ ಸತ್ತ ಮೇಲೂ ಕೂಡ ಮತ್ತೊಬ್ಬರ ಮನಸ್ಸಿನಲ್ಲಿ ಚಿರಾಯು ಆಗಿರ್ತಾರೆ. ಬಟ್ ಕಂಟಿನ್ಯೂ ಟು ಲಿವ್ ಫಾರ್ ಎವರ್ ಇನ್ ದ ಹಾರ್ಟ್ಸ್ ಆಫ್ ಪ್ಯಾಟ್ರಿಯಾಟ್ಸ್ ಅಂದರೆ ದೇಶಭಕ್ತರು. ಇಲ್ಲಿ ಸುಮಾರು ಜನ ಹುಟ್ಟು ಸಾಯ್ತಾರೆ, ಆದರೆ ದೇಶಭಕ್ತರ ಮನಸ್ಸಲ್ಲಿ ಸುಮಾರು ಜನ ಹಾಗೆ ಉಳಿದುಕೊಂಡಿರ್ತಾರೆ. ಅವರ ನೆನಪು, ಅವರ ತ್ಯಾಗ, ಅವರ ಬಲಿದಾನಗಳೆಲ್ಲ ಅವ್ರ ಮನಸ್ಸಲ್ಲಿ ಹಾಗೆ ಉಳ್ಕೊಂಡಿರ್ತದೆ. ರೀಡ್ ಆನ್ ಟು ನೋ ಆ್ಯಂಡ್ ಚೆರಿಶ್ ದ ಮೆಮೊರಿ ಆಫ್ ಸಚ್ ಎ ಗ್ರೇಟ್ ಸೋಲ್ಸ್. ಈ ಪಾಠದಲ್ಲಿ ಅಂಥ ಒಬ್ಬ ಮಹಾನ್ ತ್ಯಾಗಿ, ದೇಶಕ್ಕಾಗಿ ತನ್ನ ಪ್ರಾಣವನ್ನು ಬಲಿ ಕೊಟ್ಟಿರ್ತಕ್ಕಂಥ ವ್ಯಕ್ತಿ ಬಗ್ಗೆ ಹೇಳ್ತಿದ್ದಾರೆ. ಅದನ್ನು ನಾವಿಲ್ಲಿ ಮುಂದೆ ನೋಡ್ತಾ ಹೋಗ್ತೀವಿ. ಅಲ್ಲಿ ಬೋಲ್ಡಾಗಿ ಒಂದು ಲೈನ್ ಕೊಟ್ಟಿದ್ದಾರೆ ನೋಡಿ, ದ ಸ್ಯಾಂಡ್ ಲೈಕ್ ಲೈಫ್. ಈ ಜೀವನ ಅಂದರೆ ಹೆಂಗೆ ಅಂತಂದರೆ ಒಂಥರ ಸ್ಯಾಂಡ್ ಇದ್ದಂಗೆ. ಸ್ಯಾಂಡ್ ಅಂತಂದರೆ ಮರಳು ಅಂತ. ತಾವೆಲ್ಲ ಟೂರ್ಗೆ ಹೋದಾಗ, ಪ್ರವಾಸಕ್ಕೆ ಹೋದಾಗೆಲ್ಲ ಸಮುದ್ರದ ಬೀಚ್ದಲ್ಲೆಲ್ಲ ಹೋಗಿರ್ತೀರ. ಆ ಬೀಚಲ್ಲಿರ್ತಕ್ಕಂಥ ಮರಳು ಇರ್ತದೆ ನೋಡಿ, ತಾವು ಟ್ರೈ ಮಾಡಿ ಅದನ್ನು ಕೈಯಲ್ಲಿ ಅದನ್ನು ಹಿಡ್ಕೊಂಡು ಬಿಗಿಯಾಗಿ ಎಷ್ಟು ಬೇಕಾದ್ರೂ ಹಿಡ್ಕೊಳ್ಳೋಕೆ ಟ್ರೈ ಮಾಡಿ, ಅದು ಹೇಗೋ ಜಾರ್ಕೊಂಡು ಹೋಗೇ ಬಿಡ್ತದೆ. ಜೀವನನೂ ಹಾಗೇನೆ. ನಾವು ಜೀವನದಲ್ಲಿ ಎಷ್ಟೇ ಗಳಿಸ್ಲಿ, ಏನೇ ಪದವಿ ಗಳಿಸ್ಲಿ, ಅಧಿಕಾರ ತಗೊಳ್ಳಿ, ಏನು ಮಾಡಿದರೂ ಕೂಡ ಈ ಜೀವನ ಅಂತಕ್ಕಂಥದ್ದು ಕೈ ಜಾರಿ ಹೋಗಿಬಿಡ್ತದೆ. ದ ಸ್ಯಾಂಡ್ ಲೈಕ್ ಲೈಫ್ ಸ್ಲಿಪ್ಡ್ ಅವೇ ಫಾರ್ ಎವರ್. ಹಾಗೆಯೇ ಈ ಸೈನಿಕನ ಜೀವ ಕೂಡ ಹೊರಟು ಹೋಗುತ್ತೆ. ಆ್ಯಸ್ ಹಿ ಕಂಟಿನ್ಯೂ ಟು ಲಿವ್ ಆನ್. ಅವನ ಪ್ರಾಣ ಹೋಗುತ್ತೆ, ಜೀವ ಹೋಗುತ್ತೆ, ಬಟ್ ಅವನ ನೆನಪು ಅವನು ಮತ್ತೊಬ್ಬರ ಮನಸ್ಸಿನಲ್ಲಿ ಹಾಗೆ ಬದುಕ್ತಾ ಇದ್ದಾನೆ. ಅಂದರೆ ಅವನ ನೆನಪು ಎಲ್ಲರ ಮನಸ್ಸಲ್ಲಿ ಹಚ್ಚ ಹಸಿರಾಗಿದೆ ಅನ್ನೋದನ್ನು ಇಲ್ಲಿ ಹೇಳ್ತಾ ಇದ್ದಾರೆ. ಇವಾಗ ಈ ಪಾಠದಲ್ಲಿ ಏನು ಬರುತ್ತೆ ಅನ್ನೋದನ್ನು ಒಂದೊಂದೇ ಲೈನ್ ಬೈ ಲೈನ್ ಅರ್ಥ ಮಾಡ್ಕೊಳ್ಳೋದಕ್ಕೆ ಪ್ರಾರಂಭ ಮಾಡೋಣ. ಎಂಟರ್ ದ ಹನೀಫ್ ಉದ್ದೀನ್ ಹೌಸ್ ಹೋಲ್ಡ್. ಇಲ್ಲಿ ಬರ್ತಕ್ಕಂಥ ಒಬ್ಬ ವೀರ ಯೋಧ ಅಂತ ಏನು ಹೇಳಿದ್ರು, ಅವನು ತನ್ನ ದೇಶಕ್ಕಾಗಿ 25 ವಯಸ್ಸಿಗೆ ಪ್ರಾಣ ತ್ಯಾಗ ಮಾಡಿದ್ದ ಅಂತ ಹೇಳ್ತಾರಲ್ಲ, ಅವನ ಹೆಸರು ಹನೀಫ್ ಉದ್ದೀನ್. ಅವನು ಈಗಾಗಲೇ ತೀರೋಗಿದ್ದಾನೆ. ನೀವೇನಾದರೂ ಅವನ ಮನೆಗೆ ಹೋದರೆ ಆ್ಯಂಡ್ ಎ ವಾರ್ಮ್ ಸ್ಮೈಲ್ ವಿಲ್ ಬೇಕನ್ ಯು ಟು ಸ್ಟೆಪ್ ರೈಟ್ ಇನ್. ಅವ್ರ ಮನೆಗೆ ಹೋದ ತಕ್ಷಣವೇ ಅವ್ರ ಬಾಗಿಲದಲ್ಲೇ ನಿಮಗೊಂದು ನಗು, ಒಂದು ಸ್ಮೈಲ್, ಬೇಕನ್ ಅಂದರೆ ಸನ್ನೆ ಮಾಡುತ್ತೆ, ಯು ಟು ಸ್ಟೆಪ್ ರೈಟ್ ಇನ್, ಒಳಗೆ ಬನ್ನಿ ಅಂತ ಹೇಳಿಬಿಟ್ಟು ಒಂದು ಸ್ಮೈಲ್ ಕಾಣಿಸುತ್ತೆ. ಬಟ್ ದಟ್ ಈಸ್ ಆಲ್ ದ ಸ್ಮೈಲ್ ಕ್ಯಾನ್ ಡೂ. ಬಟ್ ಅಲ್ಲಿ ನಗು ಮಾತ್ರ ಕಾಣಿಸುತ್ತೆ, ನಿಮ್ಮ ಜೊತೆಗೆ ಯಾರೂ ಮಾತಾಡೋಕ್ಕಿರಲ್ಲ, ಇನ್ನೇನು ಆಗೋದೇ ಇಲ್ಲ, ಬರೀ ನಗೋದಕ್ಕೆ ಮಾತ್ರ ಸಾಧ್ಯ ಆಗುತ್ತೆ ಅಂತ ಹೇಳ್ತಾರೆ. ಯಾಕೆ ಅಂದರೆ as it beams from within the confines of a picture frame.
ಅಲ್ಲಿ ಯಾರು ಜೀವಂತ ವ್ಯಕ್ತಿ ಇಲ್ಲ. ಈ ಹನೀಫುದ್ದೀನನ ಒಂದು ಫೋಟೋ ಹಾಕಿದ್ದಾರೆ. ಆ ಫೋಟೋದಲ್ಲಿ ಅವನು ನಗ್ತಾ ಇದ್ದಾನೆ. ಆ ನಗು ನಿಮ್ಮನ್ನು ಮನೆ ಬಾಗಿಲಿಗೆ ಹೋದ ತಕ್ಷಣ ಒಳಗೆ ಬನ್ನಿ ಅಂತ ಸ್ಮೈಲ್ ಮಾಡ್ತಾ ಕರೆಯುತ್ತೆ, ವೆಲ್ಕಮ್ ಮಾಡುತ್ತೆ ಅಂತ ಹೇಳ್ತಾ ಇದ್ದಾರೆ. ಎ ಮೆಮರಿ ಪೇನ್ಫುಲ್ ಆ್ಯಂಡ್ ಬ್ರೇವ್. ಈಗ ವೀರ ಯೋಧ ಇಲ್ಲ, ತೀರ್ ಹೋಗಿಬಿಟ್ಟಿದ್ದಾನೆ. ಅವನ ಒಂದು ಸಾಹಸ, ನೋವನ್ನು, ನೆನಪುಗಳು ಮಾತ್ರ ಉಳ್ಕೊಂಡಿದೆ. ದ ಸ್ಮೈಲ್ ಬಿಲಾಂಗ್ಸ್ ಟು 25-year-old ಮಾರ್ಟಿರ್ ಲೆಫ್ಟಿನೆಂಟ್ ಹನೀಫ್ ಉದ್ದೀನ್. ಆ ಸ್ಮೈಲ್ ಯಾರ್ದು? ಆ ಮನೆ ಮುಂದೆ ಹೋದ ತಕ್ಷಣ ಯಾವುದೋ ಫೋಟೋದಲ್ಲಿ ಸ್ಮೈಲ್ ನಿಮ್ಮನ್ನು ವೆಲ್ಕಮ್ ಮಾಡುತ್ತೆ ಅಂತ ಹೇಳಿದ್ರಲ್ಲ, ಆ ಸ್ಮೈಲ್ ಯಾರ್ದು ಅಂತಂದರೆ 25-year-old, ಕೇವಲ 25 ವರ್ಷದ ಮಾರ್ಟಿರ್ ಲೆಫ್ಟಿನೆಂಟ್ ಹನೀಫ್ ಉದ್ದೀನ್. ಆ ಹನೀಫ್ ಉದ್ದೀನನ ಫೋಟೋ ಸ್ಮೈಲ್ ಮಾಡ್ತಾ ತಮ್ಮನ್ನು ಒಳಗೆ ಬರೋದಕ್ಕೆ ವೆಲ್ಕಮ್ ಮಾಡುತ್ತೆ. As you take a deep breath and try to avoid the pain that comes from knowing a young life cut short. ಇಂಥ ಒಬ್ಬ ಯಂಗ್ ಹುಡುಗ ಜಸ್ಟ್ 25 ವರ್ಷಕ್ಕೆ ಪಾಪ ತೀರ್ ಹೋಗಿಬಿಟ್ನಲ್ಲ, ದೇಶಕ್ಕಾಗಿ ಪ್ರಾಣ ಕೊಟ್ಟಿದ್ದಾನೆ, ಬಟ್ ಆದರೂ ಅವನ ಲೈಫ್ ಅಲ್ಲಿಗೆ ಕಟ್ ಶಾರ್ಟ್, ಎಂಡ್ ಆಯ್ತಲ್ಲ ಅನ್ನುವಂಥ ನೋವನ್ನು ಮರೆತು ಬೇರೆ ಕಡೆ ಗಮನ ಕೊಡೋದು. ಅವರ್ಟ್ ದ ಪೇನ್ ಅಂದರೆ ಆ ನೋವೇನಿತ್ತು ಅದನ್ನು ಮರೆಯೋದಕ್ಕೆ ಟ್ರೈ ಮಾಡೋ ಹೊತ್ತಿಗೆ ಏನಾಗುತ್ತೆ, ಯು ವಿಲ್ ನೋಟಿಸ್ ಎ ಲಾರ್ಜ್ ಪಿಕ್ಚರ್ ಆಫ್ ಸ್ನೋ ಕ್ಯಾಪ್ಡ್ ಮೌಂಟೇನ್ ಪೀಕ್ ಆಫ್ ಸ್ಟರ್ಟಕ್ ಸೆಕ್ಟರ್ ಇನ್ ಕಾರ್ಗಿಲ್. ಆ ಫೋಟೋದ ಪಕ್ಕದಲ್ಲಿನೇ ಇನ್ನೊಂದು ಫೋಟೋ ಇದೆ. ಅದರಲ್ಲಿ ಕಾರ್ಗಿಲ್ನಲ್ಲಿರ್ತಕ್ಕಂಥ ಟರ್ಟಕ್ ಸೆಕ್ಟರ್ನಲ್ಲಿರ್ತಕ್ಕಂಥ ಒಂದು ಹಿಮ ತುಂಬಿಕೊಂಡಿರ್ತಕ್ಕಂಥ ಸ್ನೋ ಕ್ಯಾಪ್ಡ್ ಮೌಂಟೇನ್, ಬೆಟ್ಟದ ತುಂಬ ಹಿಮ ತುಂಬಿಕೊಂಡಿರ್ತಕ್ಕಂಥ ಒಂದು ಬೆಟ್ಟದ ಫೋಟೋ ಕಾಣಿಸುತ್ತೆ. ಅದಕ್ಕೆ ನೌ ಕಾಲ್ಡ್ ಸಬ್ ಸೆಕ್ಟರ್ ಹನೀಫ್ ಇನ್ ಮೆಮರಿ ಆಫ್ ಹನೀಫ್ ಉದ್ದೀನ್ಸ್ ಬ್ರೇವರಿ. ಆ ಬೆಟ್ಟದ ಫೋಟೋ ಯಾಕೆ ಹಾಕಿದ್ದಾರೆ? ಆ ಸ್ನೋ ಅಂದರೆ ಹಿಮ ತುಂಬಿಕೊಂಡಿರ್ತಕ್ಕಂಥ ಟರ್ಟಕ್ನಲ್ಲಿರ್ತಕ್ಕಂಥ ಫೋಟೋನ ಇವನ ಫೋಟೋ ಪಕ್ಕಕ್ಕೆ ಯಾಕೆ ಹಾಕಿದ್ದಾರೆ ಅಂದರೆ ಅವನು ಮಾಡಿರ್ತಕ್ಕಂಥ ಬ್ರೇವರಿ ಏನಿತ್ತಲ್ಲ, ಸಾಧನೆ ಏನಿತ್ತಲ್ಲ, ಏನು ತನ್ನ ಧೈರ್ಯವನ್ನು ತೋರಿಸಿ ದೇಶಕ್ಕಾಗಿ ಹೋರಾಡಿದ್ದಲ್ಲ, ಅದಕ್ಕೆ ಅವನ ಹೆಸರನ್ನು ಅದಕ್ಕೆ ಇಟ್ಟಿದ್ದಾರೆ. ಇವಾಗ ಅದಕ್ಕೆ ಸಬ್ ಸೆಕ್ಟರ್ ಹನೀಫ್ ಅಂತ ಕರೀತಾರೆ. ಆ ಫೋಟೋ ಕೂಡ ನಿಮಗೆ ಕಾಣಿಸುತ್ತೆ. ಪರ್ಹ್ಯಾಪ್ಸ್ ಅಂದರೆ ಬಹುಶಃ ಹನೀಫ್ ಉದ್ದೀನ್ ಆರ್ ಖಲೀಫಾ ಆ್ಯಸ್ ಹಿಸ್ ಫ್ರೆಂಡ್ಸ್ ಕಾಲ್ಡ್ ಹಿಮ್. ಈ ಹನೀಫ್ ಉದ್ದೀನ್ ಏನಿದ್ದಾನೆ ಅವನಿಗೆ ಅವನ ಫ್ರೆಂಡ್ಸ್ ಎಲ್ಲ ಖಲೀಫಾ ಅಂತ ಕೂಡ ಕರೀತಾ ಇದ್ರು. ಖಲೀಫಾ ಅಂತಂದರೆ ಸಕ್ಸೆಸರ್, ಲೀಡರ್ ಅಂತೆಲ್ಲ ಅರ್ಥ ಬರ್ತದೆ. ಈ ಹನೀಫ್ ಉದ್ದೀನ್ಗೆ ನ್ಯೂ ವಾಟ್ ಹಿ ವುಡ್ ಬಿ ಏಬಲ್ ಟು ಗಿವ್ ಟು ದ ನೇಷನ್. ಅವನಿಗೆ ಗೊತ್ತಿತ್ತು ದೇಶಕ್ಕಾಗಿ ನಾನೇನು ಕೊಡಬಲ್ಲೆ ಅಂತ ಅವನಿಗೆ ಗೊತ್ತಿತ್ತು ಅಂತಾರೆ. ದೇಶ ನಮಗೇನು ಕೊಟ್ಟಿದೆ ಅನ್ನೋದಕ್ಕಿಂತ ಮುಂಚೆ ನಾವು ದೇಶಕ್ಕಾಗಿ ನಾವೇನು ಕೊಟ್ಟಿದ್ದೀವಿ ಅನ್ನೋದನ್ನು ಯೋಚನೆ ಮಾಡಬೇಕು ಅಂತ ಹೇಳ್ತಾರಲ್ಲ, ಹಾಗೆ ಈ ಹನೀಫ್ ಉದ್ದೀನ್ಗೂ ಕೂಡ ದೇಶಕ್ಕೆ ನಾನು ಏನು ಕೊಡಬಲ್ಲೆ ಅನ್ನೋದು ಅವನಿಗೆ ತುಂಬ ಚೆನ್ನಾಗಿ ಗೊತ್ತಿತ್ತು. which probably explains why Hanifuddin, who hailed from a family of musicians, chose to join the army. ಅದರಿಂದನೇ ನಮಗೆ ಗೊತ್ತಾಗುತ್ತೆ ಈ ಹನೀಫುದ್ದೀನ್ ಯಾಕೆ ಆರ್ಮಿಗೆ ಸೇರ್ಕೊಳ್ಳೋದಕ್ಕೆ ಇಷ್ಟಪಟ್ಟ ಅಂತ. ಯಾಕಂದರೆ ಇವನು ಮೂಲತಃ ಸಂಗೀತಗಾರರ ಫ್ಯಾಮಿಲಿಯಿಂದ ಬಂದಿರತಕ್ಕಂಥ, ಇವ್ರ ತಂದೆ ಆಗಲಿ ಇವ್ರ ತಾಯಿ ಆಗಲಿ ಎಲ್ಲರೂ ಕೂಡ ಮ್ಯೂಸಿಷಿಯನ್ಸ್ ಆಗಿದ್ದರು. ಆ ಮ್ಯೂಸಿಷಿಯನ್ಸ್ ಫ್ಯಾಮಿಲಿಯಲ್ಲಿದ್ದವನಿಗೆ ಈ ಆರ್ಮಿಗೆ ಸೇರ್ಕೋಬೇಕನ್ನತಕ್ಕಂಥ ಆಸೆ ಯಾಕಾಯಿತು, ಆರ್ಮಿಗೆ ಸೇರ್ಕೋತೀನಿ ಅಂತ ಯಾಕೆ ಡಿಸೈಡ್ ಮಾಡಿದ ಅನ್ನೋದನ್ನು ಇಲ್ಲಿ ಮುಂದೆ ನಮಗೆ ಗೊತ್ತಾಗುತ್ತೆ. ಪರ್ಹ್ಯಾಪ್ಸ್ ಬಹುಶಃ ಹನೀಫುದ್ದೀನ್ ಆಲ್ಸೋ ನ್ಯೂ ದ್ಯಾಟ್ ಲೈಫ್ ಫಾರ್ ಹಿಮ್ ವಾಸ್ ಶಾರ್ಟ್. ಜೀವನ ತುಂಬ ಶಾರ್ಟ್ ಆಗಿದೆ ಅಂತ ಮೋಸ್ಟ್ಲಿ ಅವನಿಗೂ ಗೊತ್ತಿತ್ತೇನೋ. ಆ್ಯಂಡ್ ಸೊ ನೀಡೆಡ್ ಟು ರಿಪೀಟೆಡ್ಲಿ ರಿಮೈಂಡ್ ಹಿಮ್ಸೆಲ್ಫ್ ಆಫ್ ಹಿಸ್ ಮಿಷನ್. ಸೊ ಹಾಗಾಗಿ ಜೀವನ ಶಾರ್ಟ್ ಆಗಿದೆ. ಈ ಜೀವನ ಇರೋದ್ರಲ್ಲಿ ಅದು ಹೋಗೋಕ್ಕಿಂತ ಮುಂಚೆ ಏನಾದರೂ ನಾನು ಮಾಡಬೇಕು, ದೇಶಕ್ಕಾಗಿ ನಾನು ಏನಾದರೂ ಮಾಡಬೇಕನ್ನತಕ್ಕಂಥ ಅವನ ಮಿಷನ್ ಏನಿತ್ತು, ದೇಶ ಸೇವೆ ಮಾಡಬೇಕನ್ನತಕ್ಕಂಥ ಆ ಮಿಷನ್ ಏನಿತ್ತಲ್ಲ, ಉದ್ದೇಶ, ಗುರಿ ಏನಿತ್ತಲ್ಲ, ಅದನ್ನು ಅವನು ಯಾವತ್ತೂ ನೆನಪು ಮಾಡ್ಕೊಳ್ತಾನೆ ಇದ್ದ. ಒನ್ ಕ್ಯಾನ್ ಓನ್ಲಿ ಸರ್ಮೈಸ್ ಅಂದರೆ ಗೆಸ್ ಮಾಡ್ಬೋದು ಫ್ರಮ್ ಎ ಫ್ಲ್ಯಾಶ್ ಕಾರ್ಡ್ ಫೌಂಡ್ ಅಮಂಗ್ಸ್ಟ್ ಹಿಸ್ ಬಿಲಾಂಗಿಂಗ್ಸ್. ಅವ್ನು ತೀರೋದ ಮೇಲೆ ಅವನ ವಸ್ತುಗಳನ್ನೆಲ್ಲ ನೋಡಿದಾಗ ಆ ವಸ್ತುಗಳಲ್ಲಿ ಕೆಲವೊಂದು ಫ್ಲ್ಯಾಶ್ ಕಾರ್ಡ್ಗಳು ಸಿಗ್ತವೆ. ಆ ಫ್ಲ್ಯಾಶ್ ಕಾರ್ಡಲ್ಲಿ ಬರೆದಿತ್ತಂತೆ ವಿಚ್ ಸಿಂಪ್ಲಿ ಸೆಡ್ ವಿ ಚೇಂಜ್ ಲಿವ್ಸ್, ನಾವು ಜೀವನವನ್ನು ಬದಲಾಯಿಸಬಲ್ಲೆವು ಅಂತಕ್ಕಂಥ ಲೈನ್ ಅಲ್ಲಿತ್ತು. ಅದರಿಂದ ಗೊತ್ತಾಗುತ್ತೆ ಅವನು ಇರೋ ಜೀವನನ ಹೇಗೆ ಬದುಕಬೇಕು, ದೇಶಕ್ಕಾಗಿ ನಾನು ಏನು ಮಾಡಬಲ್ಲೆ ಅನ್ನತಕ್ಕಂಥ ವಿಚಾರಗಳು ಅವನ ಮನಸ್ಸಲ್ಲಿ ಇರ್ತಾನೆ ಇತ್ತು. ಸಂಗೀತಗಾರರ ಫ್ಯಾಮಿಲಿಯಿಂದ ಬಂದಿದ್ದರೂ ಕೂಡ ಅವನು ಆರ್ಮಿಗೆ ಸೇರಿಕೊಂಡು ದೇಶಕ್ಕಾಗಿ ಏನಾದರೂ ಮಾಡಬೇಕು ಅನ್ನತಕ್ಕಂಥ ಉದ್ದೇಶವನ್ನು ಇಟ್ಕೊಂಡಿದ್ದ. Fate had ensured that Hanifuddin would battle with hardship from a tender age. Fate had ensured. ಈ ಫೇಟ್ ಅಂತ ತಕ್ಷಣ ಹಣೆ ಬರ ಅಂತ ತಾವು ಅರ್ಥ ಮಾಡ್ಕೊಳ್ಳಿ. ಈ ಹಣೆ ಬರ ಆಗಲೇ ಹನೀಫುದ್ದೀನ್ ಬಗ್ಗೆ ನಿರ್ದೇಶ ಆಗಿತ್ತಂತೆ. ಏನಂತ? ವುಡ್ ಬ್ಯಾಟಲ್ ವಿತ್ ಹಾರ್ಡ್ಶಿಪ್ಸ್ ಫ್ರಮ್ ಎ ಟೆಂಡರ್ ಏಜ್. ಟೆಂಡರ್ ಏಜ್ ಅಂದರೆ ಎಳೆ ವಯಸ್ಸು, ತುಂಬ ಚಿಕ್ಕ ವಯಸ್ಸಿನಲ್ಲಿನೇ ಇವನು ಹಾರ್ಡ್ಶಿಪ್ಪನ್ನು, ತುಂಬ ಕಠಿಣತೆಗಳನ್ನು, ತುಂಬ ಕಷ್ಟಗಳನ್ನು ಅನುಭವಿಸ್ಬೇಕಂತ ಹಣೆ ಬರ ಬರೆದಾಗಿತ್ತೇನೋ. ಯಾಕೆ ಅಂತ ತಾವು ನೆನ್ಪಿಟ್ಕೊಳ್ಳಿ. ಇದಕ್ಕೆ ಸಂಬಂಧಪಟ್ಟಂಗೆ 2 ಮಾರ್ಕ್ಸ್ ಕ್ವಶನನ್ನು ಎಕ್ಸಾಮಲ್ಲಿ ಕೇಳ್ತಾ ಇರ್ತಾರೆ. ಅಲ್ಲಿ ಡಿಕ್ಕಿ ಡೋಲ್ಮಾ ಪಾಠದಲ್ಲಿ ಕೂಡ ಅವರ ಹಾರ್ಡ್ಶಿಪ್ ಬಗ್ಗೆ ಬರ್ತದೆ, ಇಲ್ಲೂ ಕೂಡ ಹಾರ್ಡ್ಶಿಪ್ ಅಂತ ಬರ್ತದೆ. ಇವನೇನು ಕಷ್ಟ ಅನುಭವಿಸ್ತಾನೆ ಅನ್ನೋದನ್ನು ಇಲ್ಲಿ ನೆಕ್ಸ್ಟ್ ಹೇಳ್ತಾರೆ ನೋಡಿ. ವೆನ್ ಹಿ ವಾಸ್ ಜಸ್ಟ್ 8 years old, ಹನೀಫ್ ಲಾಸ್ಟ್ ಹಿಸ್ ಫಾದರ್.
ಜಸ್ಟ್ ಅವನಿನ್ನು 8 ವರ್ಷದವನಿದ್ದ, ಚಿಕ್ಕ ವಯಸ್ಸು. ಆವಾಗಲೇ ಈ ಹನೀಫುದ್ದೀನ್ ತನ್ನ ತಂದೆನ ಕಳ್ಕೊಂಡು ಬಿಡ್ತಾನೆ. ಡಿಕ್ಕಿ ಡೋಲ್ಮಾ ಪಾಠದಲ್ಲಿ ಬರ್ತದೆ, ಅಲ್ಲಿ 11 ವರ್ಷದಲ್ಲಿ ಅವಳಿದ್ದಾಗ ಅವಳ ತಾಯಿ ತೀರೋಗಿರ್ತಾಳೆ. ಇದನ್ನು ಕನ್ಫ್ಯೂಸ್ ಮಾಡಿಕೊಂಡು ಇವಳಿಗೆ ಬರೆಯೋದು ಅವನು ಬರೆಯೋದೆಲ್ಲ ಮಾಡೋಕ್ಕೆ ಹೋಗ್ಬೇಡಿ. ಇಲ್ಲಿ ಹನೀಫುದ್ದೀನ್ ಬಗ್ಗೆ ಮಾತನ್ನು ನೆನ್ಪಿಟ್ಕೊಳ್ಳಿ. ಹನೀಫುದ್ದೀನ್ ಜಸ್ಟ್ 8 years old, 8 ವರ್ಷ ಆಯಿತು, ಅವಾಗ ತಂದೆನ ಕಳ್ಕೊಂಡ್ಬಿಡ್ತಾನೆ. ಹೂ ಹ್ಯಾಡ್ ಬೀನ್ ಎನ್ ಆರ್ಟಿಸ್ಟ್ ಅಸೋಸಿಯೇಟೆಡ್ ವಿತ್ ದ ನ್ಯಾಷನಲ್ ಸ್ಕೂಲ್ ಆಫ್ ಡ್ರಾಮಾ. ಅವ್ರ ತಂದೆ ಏನು ಕೆಲಸ ಮಾಡ್ತಾಯಿದ್ರು ಅಂತಂದರೆ, ನ್ಯಾಷನಲ್ ಸ್ಕೂಲ್ ಆಫ್ ಡ್ರಾಮಾ ಏನಿದೆ, ಈ ರಾಷ್ಟ್ರೀಯ ನಾಟಕ ಅಕಾಡೆಮಿ ಅಂತ ಕಳ್ಕೊಳ್ಳಿ, ಅದರಲ್ಲಿ ಒಬ್ಬ ಅಸೋಸಿಯೇಟ್ ಆರ್ಟಿಸ್ಟ್ ಆಗಿ, ಒಬ್ಬ ಕಲಾವಿದನಾಗಿ ಅವ್ರ ತಂದೆ ಕೆಲಸ ಮಾಡ್ತಾಯಿದ್ರು. ಆ ತಂದೆ ಜಸ್ಟ್ ಇವ್ರು 8 ವರ್ಷದವರಿದ್ದಾಗಲೇ ತೀರ್ ಹೋಗಿಬಿಡ್ತಾರೆ. ಲೆಫ್ಟ್ ಟು ಟೇಕ್ ಕೇರ್ ಆಫ್ 3 young boys. ಅವ್ರ ತಂದೆಗೆ ಇವರು 3 ಜನ ಗಂಡು ಮಕ್ಕಳು. ಆ 3 ಜನ ಮಕ್ಕಳನ್ನು ಬೆಳೆಸ್ತಕ್ಕಂಥ ಜವಾಬ್ದಾರಿನ ಬಿಟ್ಟು ಹೋಗಿಬಿಡ್ತಾರೆ. ಯಾರಿಗೆ? ಹನೀಫ್ಸ್ ಮದರ್ ಹೇಮಾ ಅಜೀಜ್. ಹೇಮಾ ಅಜೀಜ್ ಅವ್ರ ತಾಯಿ ಹೆಸರು. ಅವ್ರ ತಂದೆ ತೀರೋಗಿಬಿಡ್ತಾರಲ್ಲ, ಈ 3 ಜನ ಗಂಡು ಮಕ್ಕಳ ಓದಾಗಲಿ, ಅವರ ಜೀವನ ಆಗಲಿ, ಅವರ ಭವಿಷ್ಯದ ಬಗ್ಗೆ ಎಲ್ಲ ಜವಾಬ್ದಾರಿನ ಹೇಮಾ ಅಜೀಜ್ ಏನಿದ್ರು ಅವ್ರ ತಾಯಿ ಮೇಲೆ ಬಿಟ್ಟು ಅವ್ರ ತಂದೆ ತೀರೋಗಿಬಿಡ್ತಾರೆ. ಈ ವೋಕಲ್ ಆರ್ಟಿಸ್ಟ್, ಈ ಹೇಮಾ ಅಜೀಜ್ ಏನಿದ್ರು ಅವ್ರ ತಾಯಿ, ಅವ್ರೇನು ಕೆಲಸ ಮಾಡ್ತಿದ್ರು ಅಂದರೆ ಈ ವೋಕಲ್ ಆರ್ಟಿಸ್ಟ್. ಅವ್ರ ತಂದೆ ಒಬ್ಬ ಆರ್ಟಿಸ್ಟ್ ಆಗಿದ್ರು, ಕಲಾವಿದರಾಗಿದ್ದರು. ಅವ್ರ ತಾಯಿ ಒಬ್ಬರು ವೋಕಲ್ ಆರ್ಟಿಸ್ಟ್. ಇಲ್ಲಿ ವೋಕಲ್ ಅಂತಂದರೆ ಗಾಯಕರು, ಅಂದರೆ ಹಾಡು ಹೇಳೋರು ಅಂತ ಅಂದ್ಕೊಳ್ಳಿ. ಆ ರೀತಿಯಾಗಿ ಕೆಲಸ ಮಾಡ್ತಾಯಿದ್ರು. ವುಡ್ ಆಫನ್ ಹ್ಯಾವ್ ಟು ಲೀವ್ ಹನೀಫ್ ಆ್ಯಂಡ್ ಹಿಸ್ ಬ್ರದರ್ಸ್ ಅಲೋನ್. ಅವ್ರ ತಾಯಿನೂ ಕೂಡ ಕೆಲಸ ಮಾಡ್ತಾ ಇರೋದ್ರಿಂದ ಮನೆಯಲ್ಲೇ ಕೂತ್ಕೊಂಡು ಮಕ್ಕಳು ನೋಡ್ಕೊಳ್ಳೋಕೆ ಅವ್ರಿಗೆ ಆಗ್ತಾ ಇರಲಿಲ್ಲ. ಈಗ ಮನೆ ನಡಿಬೇಕು ಅಂತಂದರೆ ಕೆಲಸ ಮಾಡಲೇಬೇಕು. ಕೆಲಸ ಮಾಡಬೇಕಾಗಿರೋದ್ರೆ ಏನಾಗ್ತಿತ್ತು, ಮನೆಯಲ್ಲಿ ಮಕ್ಕಳನ್ನ, ಈ ಹನೀಫ್ ಮತ್ತು ಅವನ ಬ್ರದರ್ನ ಮನೆಯಲ್ಲೇ ಬಿಟ್ಬಿಟ್ಟು ಅವ್ರ ಕೆಲಸಕ್ಕೆ ಹೋಗಬೇಕಾಗ್ತಾಯಿತ್ತು. As he travelled with the performance wing of Information and Broadcasting Ministry. ಅವ್ರ ತಾಯಿ ಒಬ್ಬ ವೋಕಲ್ ಆರ್ಟಿಸ್ಟಾಗಿ ಎಲ್ಲಿ ಕೆಲಸ ಮಾಡ್ತಾಯಿದ್ರು ಅಂತಂದರೆ ಇನ್ಫಾರ್ಮೇಷನ್ ಆ್ಯಂಡ್ ಬ್ರಾಡ್ಕಾಸ್ಟಿಂಗ್ ಮಿನಿಸ್ಟ್ರಿ, ಮಾಹಿತಿ ಮತ್ತು ಪ್ರಸಾರ ಸಚಿವಾಲಯ ಅಂತ ಏನಿರ್ತದೆ, ಅಲ್ಲಿ ಇವರು ಪರ್ಫಾರ್ಮೆನ್ಸ್ ವಿಂಗಲ್ಲಿ ಅಲ್ಲಿ ಗಾಯಕರಾಗಿ ಕೆಲಸ ಮಾಡ್ತಾಯಿದ್ರು. ಸೊ ಅಲ್ಲಿ ಎಲ್ಲೆಲ್ಲಿ ಅವರು ಫಂಕ್ಷನ್ಗಳನ್ನ ಮಾಡ್ಕೊಳ್ತಾ ಇದ್ರು, ಎಲ್ಲೆಲ್ಲಿ ಪ್ರೋಗ್ರಾಮ್ಗಳನ್ನ ಹಾಕೊಳ್ತಾ ಇದ್ರು, ಅಲ್ಲಿ ಇವ್ರು ಹೋಗಲೇಬೇಕಾಗಿತ್ತು. ಬೇರೆ ಬೇರೆ ಊರುಗಳಿಗೆಲ್ಲ ಹೋಗಬೇಕಾದ್ರೆ 1 ದಿನ 2 ದಿನ ಎಲ್ಲ ಅವರು ಕಂಟಿನ್ಯೂಸ್ ಆಗಿ ಮನೆ ಬಿಟ್ಟು ಮಕ್ಕಳನ್ನ ಅಲ್ಲೇ ಬಿಟ್ಬಿಟ್ಟು ಕೆಲಸಕ್ಕೆ ಹೋಗಲೇಬೇಕಾಗ್ತಾಯಿತ್ತು. ರೀಕಾಲ್ಸ್ ಹೇಮಾ ಅಜೀಜ್. ಆ ಹೇಮಾ ಅಜೀಜ್ ಅವರು ನೆನಪು ಮಾಡ್ಕೊಂಡು ಹೇಳ್ತಾ ಇದ್ದಾರೆ. ಮುಂದೆ ಡಬಲ್ ಇನ್ವರ್ಟೆಡ್ ಕಾಮದಲ್ಲಿದೆ ನೋಡಿ, ಅದು ಅವ್ರು ಹೇಗೆ ಹೇಳಿದ್ರು ಹಾಗೆ ಕೋಟ್ ಮಾಡಿದ್ದಾರೆ. ಐ ಹ್ಯಾಡ್ ಎ ಟೂರಿಂಗ್ ಜಾಬ್. ಅವ್ರ ತಾಯಿ ಹೇಳ್ತಾರೆ, ನನಗಿರ್ತಕ್ಕಂಥದ್ದು ಟೂರಿಂಗ್ ಜಾಬ್ ಇತ್ತು. ಇಲ್ಲಿ ಟೂರಿಂಗ್ ಜಾಬ್ ಅಂತಂದರೆ ಮಾಮೂಲಿ ನಾವು ಕೆಲಸ ಮಾಡೋಕ್ಕೆ ಏನು ಮಾಡ್ತೀವಿ, ಯಾವುದೋ ಒಂದು ಆಫೀಸ್ಗೆ ಹೋಗ್ತೀವಿ, ಅಲ್ಲೇ ಕೆಲಸ ಮಾಡ್ತಾ ಇರ್ತೀವಿ. ಬಟ್ ಟೂರಿಂಗ್ ಜಾಬ್ ಅಂತಂದರೆ ಒಂದಿನ ಒಂದು ಕಡೆ ಕೆಲಸ ಇದ್ದರೆ ಮತ್ತೊಂದು ದಿನ ಮತ್ತೊಂದು ಕಡೆ ಕೆಲಸ ಇರ್ತದೆ. ಆ ಪ್ರೋಗ್ರಾಮ್ ಎಲ್ಲೆಲ್ಲಿ ಇರ್ತದೆ ಅವರೆಲ್ಲ ಇವ್ರು ಹೋಗಬೇಕಾಗಿರೋದ್ರಿಂದ ವಾಸ್ ಔಟ್ ವೆರಿ ಆಫನ್. ತಿಂಗಳದಾಗ ಒಂದು 4-5 ಸರಿ ಹಂಗೆ ಮನೆ ಬಿಟ್ಟು ಹೋಗಲೇಬೇಕಾಗ್ತಾ ಇತ್ತು. ಹೋಗ್ತಾ ಇದ್ರೆ 2 ದಿನ ಆಗ್ಬೋದು, 1 ವಾರ ಆಗ್ಬೋದು. ಸೊ ಮನೆ ಬಿಟ್ಟು ಹೋಗ್ಬೇಕಾಗ್ತಾಯಿತ್ತು. ಆ್ಯಂಡ್ ದ ಕಿಡ್ಸ್ ಬಿಕಮ್ ವೆರಿ ರೆಸ್ಪಾನ್ಸಿಬಲ್. ತಾಯಿ ಮಕ್ಕಳನ್ನಷ್ಟೇ ಮನೇಲಿ ಬಿಟ್ಬಿಟ್ಟು ಕೆಲಸಕ್ಕಂತ ಹೊರಗೆ ಹೋದಾಗ ಏನಾಗುತ್ತೆ, ಈ ಮಕ್ಕಳು ತುಂಬ ರೆಸ್ಪಾನ್ಸಿಬಲ್ ಆಗ್ತಾರೆ. ತಮ್ಮ ಜವಾಬ್ದಾರಿಗಳನ್ನ ಅವ್ರು ಅರ್ಥ ಮಾಡ್ಕೊಳ್ತಾರೆ. ಏನೇನಾಗುತ್ತೆ ನೋಡಿ, ಗೆಟಿಂಗ್ ಅಪ್, ಬೆಳಿಗ್ಗೆ ಎದ್ದೇಳಬೇಕು. ಯಾಕೆಂದರೆ ತಾಯಿ ಕೆಲಸಕ್ಕೆ ಹೋಗಿರ್ತಾರೆ, ಅವ್ರು ಮನೇಲಿ ಇರಲ್ಲ ಅಂತಂದಮೇಲೆ ತಾವೇ ಬೆಳಿಗ್ಗೆ ಬೇಗ ಎದ್ದೇಳಬೇಕು. ಗೆಟಿಂಗ್ ರೆಡಿ ಫಾರ್ ಸ್ಕೂಲ್ಗೆ ಹೋಗೋದಕ್ಕೂ ಕೂಡ ಅವ್ರು ತಾವೇ ರೆಡಿ ಆಗಬೇಕಾಗಿತ್ತು. ವಿತೌಟ್ ಮೈ ಹ್ಯಾವಿಂಗ್ ಟು ಟೆಲ್ ದೆಮ್. ನಾನು ಹೇಳೋ ಅವ್ರಿಗೆ ಅವಶ್ಯಕತೆನೇ ಇರ್ತಿರಲಿಲ್ಲ. ನಾನು ಇಲ್ಲದೇ ಇರೋದಕ್ಕೆ ಇದನ್ನೆಲ್ಲ ಅವ್ರು ತಾವಾಗೇ ಕಲ್ತ್ಕೊಂಡ್ರು. ಐ ಡಿಂಟ್ ಹ್ಯಾವ್ ಟು ಟೆಲ್ ದೆಮ್ ಇನ್ ಸೋ ಮೆನಿ ವರ್ಡ್ಸ್. ಅವ್ರಿಗೆ ಮಾತುಗಳಲ್ಲಿ ನಾವು ಬೇಗ ಎದ್ದೇಳ್ರಪ್ಪ, ಸ್ಕೂಲ್ಗೆ ರೆಡಿಯಾಗಿ ಹೊರಡೆ ಅಂತ ಹೇಳೋ ಅವಶ್ಯಕತೆ ಇರಲಿಲ್ಲ. ಬಟ್ ಮೈ ಗೋಯಿಂಗ್ ಟು ವರ್ಕ್ ವಿತೌಟ್ ಎಕ್ಸ್ಕ್ಯೂಸಸ್ ಗೇವ್ ದೆಮ್ ದ ಮೆಸೇಜ್. ನಾನು ಯಾವುದೇ ಎಕ್ಸ್ಕ್ಯೂಸಸ್ ಅಂದರೆ ನೆಪಗಳನ್ನ ಹೇಳಿದೆ ಏನೋ ಮಾಡಿ ಮನೇಲಿ ಕೂರಕ್ಕೆ ಸಾಧ್ಯ ಆಗ್ತಾ ಇರಲಿಲ್ಲ. ಕೆಲಸಕ್ಕೆ ಹೋಗಲೇಬೇಕಾಗಿರೋದ್ರಿಂದ ಅದು ಅವ್ರಿಗೊಂದು ಮೆಸೇಜ್ ಕೊಡ್ತಂಥ ಮಕ್ಕಳಿಗೆ, ದ್ಯಾಟ್ ಒನ್ಸ್ ಡ್ಯೂಟಿ ಈಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ ಇನ್ ಲೈಫ್. ಒಬ್ಬರ ಜೀವನದಲ್ಲಿ ಅತಿ ಮುಖ್ಯವಾಗಿರ್ತಕ್ಕಂಥ ವಸ್ತು ಏನಾದ್ರು ಇತ್ತು ಅಂತಂದರೆ ಅದು ಅವರ ಡ್ಯೂಟಿ, ಅವರ ಕರ್ತವ್ಯ. ಸೊ ಅವ್ರ ತಾಯಿನೂ ಕೆಲಸ ಮಾಡ್ತಾ ಇರೋದ್ರಿಂದ ಆ ಕೆಲಸ ಅಷ್ಟೇ ಮುಖ್ಯ ಆಗಿತ್ತು. ಸೊ ಅವ್ರು ಬಿಟ್ಟು ಹೋಗಲೇಬೇಕಾಗಿತ್ತು. ಅದಕ್ಕೆ ಮಕ್ಕಳು ತಮ್ಮಿಂದ ತಾವೇ ತಮ್ಮ ಕೆಲಸ ಮಾಡಿಕೊಂಡು ತಾವೇ ಜವಾಬ್ದಾರಿವಂತರಾಗ್ತಾರೆ. ವೈಲ್ ಹನೀಫ್ಸ್ ಎಲ್ಡರ್ ಬ್ರದರ್ ನಫೀಸುದ್ದೀನ್, ಇವರು 3 ಜನ ಗಂಡು ಮಕ್ಕಳು ಅಂತ ಕೇಳಿದ್ರಿ. ದೊಡ್ಡವನ ಹೆಸರು ನಫೀಸುದ್ದೀನ್, ಮಧ್ಯಕ್ಕಿರ್ತಕ್ಕಂಥವನು ಹನೀಫುದ್ದೀನ್, ಇನ್ನು ಚಿಕ್ಕವನೊಬ್ಬಿದ್ದ. ಆ ದೊಡ್ಡವನು ಏನು ಮಾಡ್ತಾ ಇದ್ದ ಅಂದರೆ ವೆಂಟ್ ಆನ್ ಟು ಬಿಕಮ್ ಎ ಟೀಚರ್. ಅವ್ನಿಗೆ ಟೀಚರ್ ಆಗಬೇಕಂತ ತುಂಬ ಆಸೆ ಇತ್ತು. ಅವನು ಟೀಚರಾಗಿ ಸೇರ್ಕೋತಾನೆ. ಆ್ಯಂಡ್ ವಾಸ್ ಎಟ್ ದ ಜೆ ಡಿ ಟೇಲರ್ ಸ್ಕೂಲ್, ನ್ಯೂ ಡೆಲ್ಲಿ, ಎಟ್ ದ ಟೈಮ್ ಆಫ್ ದ ಟ್ರಾಜಿಡಿ. ಆ ದೊಡ್ಡವನೇನಿದ್ದಲ್ಲ ನಫೀಸುದ್ದೀನ್, ಅವ್ನು ಟೀಚರಾಗಿ ಕೆಲಸ ಮಾಡ್ತಾ ಇದ್ದೆ. ಎಲ್ಲಿ? ಜೆ ಡಿ ಟೇಲರ್ ಸ್ಕೂಲ್, ನ್ಯೂ ಡೆಲ್ಲಿನಲ್ಲಿ ಕೆಲಸ ಮಾಡ್ತಾ ಇದ್ದ. ಯಾವಾಗ ಅಂತಂದರೆ ಎಟ್ ದ ಟೈಮ್ ಆಫ್ ದ ಟ್ರಾಜಿಡಿ. ಟ್ರಾಜಿಡಿ ಅಂದರೆ ದುರಂತ. ದುರಂತ ಅಂದರೆ ಏನು ಅಂತ ಕೇಳೋಕೋಬೇಡಿ. ಯಾವಾಗ ಹನೀಫುದ್ದೀನ್ ತೀರಿ ಹೋಗ್ತಾನಲ್ಲ ಅದನ್ನೇ ಇಲ್ಲಿ ಟ್ರಾಜಿಡಿ ಅಂತ ಹೇಳ್ತಾರೆ. ಈ ಹನೀಫುದ್ದೀನ್ ತೀರೋದಾಗ ಜೆ ಡಿ ಟೇಲರ್ ಸ್ಕೂಲಲ್ಲಿ ಅವನು ಟೀಚರಾಗಿ ಕೆಲಸ ಮಾಡ್ತಾ ಇದ್ದ. ಅವ್ರ ಬ್ರದರ್, ಹಿಸ್ ಯಂಗರ್ ಬ್ರದರ್ ಟುಕ್ ಟು ಕಂಪೋಸಿಂಗ್ ಮ್ಯೂಸಿಕ್ ಆನ್ ಹಿಸ್ ಕ್ಯಾಶಿಯೋ. ಚಿಕ್ಕವನೊಬ್ಬಿದ್ದ, ಅವನೇನು ಮಾಡ್ತಾ ಇದ್ದ ಅಂತಂದರೆ
ಟುಕ್ ಟು ಕಂಪೋಸಿಂಗ್ ಮ್ಯೂಸಿಕ್ ಆನ್ ಇಸ್ ಕ್ಯಾಸಿಯೋ. ಅವನಿಗೆ ಸಂಗೀತದಲ್ಲಿ ಇಷ್ಟ ಆಯಿತು, ಅವನು ಕ್ಯಾಸಿಯೋನ ತಗೊಂಡು ತನ್ನ ಮ್ಯೂಸಿಕನ್ನು ಕಂಪೋಸ್ ಮಾಡ್ತಾ ಇದ್ದ. ಕ್ಯಾಸಿಯೋ ಅಂತಂದರೆ ಪಿಯಾನೋ ಅಂತ ಅಂದ್ಕೊಳ್ಳಿ, ಎಲೆಕ್ಟ್ರಾನಿಕ್ ಇರ್ತದಲ್ಲ, ಸೊ ಅದಕ್ಕೆ ಕ್ಯಾಸಿಯೋ ಅಂತ ಕರಿತೀವಿ. ಕೀಬೋರ್ಡಲ್ಲಿ ಅವನು ಮ್ಯೂಸಿಕನ್ನು ಕಂಪೋಸ್ ಮಾಡ್ತಾ ಇದ್ದ. ಹನೀಫ್ ವುಡ್ ಆಫನ್ ಟೀಮ್ ಅಪ್ ವಿತ್ ಹಿಮ್ ಆನ್ ದ ಡ್ರಮ್ಸ್. ಆ ಚಿಕ್ಕವನು ಯಾವಾಗಾದರೂ ಕ್ಯಾಸಿಯೋನ ಹಿಡ್ಕೊಂಡು ಮ್ಯೂಸಿಕ್ ಏನಾದ್ರು ಬಾರಿಸ್ತಾ ಇದ್ದ ಅಂತಂದರೆ ಹನೀಫುದ್ದೀನ್ ಕೂಡ ಅವನ ಜೊತೆಗೆ ಕೂತ್ಕೊಂಡು ಡ್ರಮ್ ಬಾರಿಸ್ತಾ ಅವನಿಗೆ ಸಾಥ್ ಕೊಡ್ತಾ ಇದ್ದ. ಹೇಗೋ ಮ್ಯೂಸಿಷಿಯನ್ಸ್ ಫ್ಯಾಮಿಲಿಯಿಂದ ಬಂದವರಿಂದ ಇದೆಲ್ಲ ಅವನಿಗೆ ಬರ್ತಾನೆ ಇತ್ತು, ಡ್ರಮ್ ಬಾರಿಸೋದೆಲ್ಲ. ಸೊ ತಮ್ಮನಿಗೆ ಆ ಡ್ರಮ್ ಬಾರಿಸೋದ್ರ ಜೊತೆಗೆ ಸಾಥ್ ಕೊಡ್ತಾ ಇದ್ದ. ಆ್ಯಂಡ್ ಇಂಟ್ರಾವರ್ಟ್ ಹನೀಫ್, ಇಂಟ್ರಾವರ್ಟ್ ಅಂತಂದರೆ ಅಂತರ್ಮುಖಿ ಅಂತ. ತನ್ನದೇ ಆಗಿರ್ತಕ್ಕಂಥ ವಿಚಾರಗಳಲ್ಲಿ, ತನ್ನದೇ ಆಗಿರ್ತಕ್ಕಂಥ ಆಲೋಚನೆಗಳಲ್ಲಿ ಯಾವನು ಮುಳುಗಿರ್ತಾನೆ ಅವನಿಗೆ ಇಂಟ್ರಾವರ್ಟ್ ಅಂತ ಕರೀತಾರೆ. ಅಂತ ಹನೀಫ್ ಬಿಗ್ಯಾನ್ ಟು ಮೇಕ್ ಫ್ರೆಂಡ್ಸ್ ಓನ್ಲಿ ಬೈ ದ ಟೈಮ್ ಹಿ ವಾಸ್ 14 years ಏಜ್. ಅವನಿಗೆ 14 ವರ್ಷ ಆಯ್ತಾ ಇದ್ದಂಗೆ ಫ್ರೆಂಡ್ಸ್ಗಳನ್ನ ಮಾಡ್ಕೊಳ್ಳೋದಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಹಿ ವುಡ್ ಆಫನ್ ಗೋ ಔಟ್ ಆಫ್ ಹಿಸ್ ವೇ ಟು ಹೆಲ್ಪ್ ಪೀಪಲ್. ಅವನು ತನ್ನ ಕೆಲಸನ ಬಿಟ್ಟು, ತಾನು ಮಾಡೋದನ್ನು ಬಿಟ್ಟು ಬೇರೆಯವ್ರಿಗೆ ಸಹಾಯ ಮಾಡೋಕ್ಕೆ ಹೋಗ್ತಾ ಇದ್ದ. ಯಾಕೆ ಹೋಗ್ತಾ ಇದ್ದ ಅಂದರೆ ಬಿಕಾಸ್ ದಟ್ ಗೇವ್ ಹಿಮ್ ಎ ಸರ್ಟನ್ ಕೈಂಡ್ ಆಫ್ ಜಾಯ್. ತನ್ನ ಕೆಲಸ ಅನ್ನೋದಕ್ಕಿಂತ ಮತ್ತೊಬ್ಬರಿಗೆ ಸಹಾಯ ಮಾಡೋಕ್ಕೆ ಹೋಗ್ತಾ ಇದ್ನಲ್ಲ, ಆ ಸಹಾಯ ಮಾಡೋದ್ರಲ್ಲಿನೇ ಅವನಿಗೆ ಒಂದು ರೀತಿಯಾಗಿರ್ತಕ್ಕಂಥ ಆನಂದ, ಸಂತೋಷ ಸಿಗ್ತಾ ಇತ್ತು. ಸೊ ಯಾವಾಗಲೂ ಮತ್ತೊಬ್ಬರಿಗೆ ಸಹಾಯ ಮಾಡೋಕ್ಕೇ ಹೋಗ್ತಾ ಇದ್ದ. ಇನ್ಫ್ಯಾಕ್ಟ್ this was the quality his seniors recounted when they came to meet me after his death, explains his mother. ಅವ್ರ ತಾಯಿ ಹೇಳ್ತಾ ಇದ್ದಾರೆ, ಈ ಹನೀಫುದ್ದೀನ್ ಸತ್ತೋದ್ಮೇಲೆ ಅವನ ಸೀನಿಯರ್ಸ್ಗಳು ಇವ್ರ ಮನೆಗೆ ಮಾತಾಡ್ಸೋಕ್ಕಂತ ಬರ್ತಾ ಇದ್ರಲ್ಲ, ಭೇಟಿ ಆಗಕ್ಕಂತ ಬರ್ತಾ ಇದ್ರಲ್ಲ, ಅವ್ರು ಹೇಳ್ತಾ ಇದ್ದಿದ್ದೆ ನೀನು ಯಾವತ್ತು ತನ್ನ ಕೆಲಸ ಬಿಟ್ಟು ಮತ್ತೊಬ್ಬರಿಗೆ ಸಹಾಯ ಮಾಡೋಕ್ಕೆ ಹೋಗ್ತಾ ಇದ್ದ ಅನ್ನೋದನ್ನು ನೆನಪಿಸ್ಕೊಳ್ತಾ ಇದ್ರು ಅಂತ ಅವ್ರ ತಾಯಿ ಹೇಳ್ತಾರೆ. ಆ್ಯಂಡ್ ಹಿ ವಾಸ್ ಏಬಲ್ ಟು ರೀಚ್ ಔಟ್ ಟು ಆಲ್. ಏನು ಹನೀಫುದ್ದೀನ್ ಏನಿದ್ದ ಎಲ್ಲರ ಜೊತೆಗೆ ಬೆರೆತ್ಕೊಳ್ತಾ ಇದ್ದ, ಚಿಕ್ಕವರು ದೊಡ್ಡವರು ಅನ್ನೋದು ಎಲ್ಲರ ಜೊತೆಗೆ ಬೆರೆತ್ಕೊಳ್ತಾ ಇದ್ದ, ಎಲ್ಲರಿಗೂ ಸಹಾಯ ಮಾಡ್ತಾ ಇದ್ದ, ಎಲ್ಲರ ಜೊತೆಗೆ ಚೆನ್ನಾಗಿ ಮಿಂಗಲ್ ಕೂಡ ಆಗ್ತಾ ಇದ್ದ. ಹೇಮಾ ಮೆನ್ಷನ್ಸ್, ಅವ್ರ ತಾಯಿಗಿರ್ತಕ್ಕಂಥ ಹೇಮಾ ಅಜೀಜ್ ಅವ್ರಲ್ಲಿ ಹೇಳ್ತಾ ಇದ್ದಾರೆ, ದಟ್ ಎ 77-year-old ಜೆಂಟಲ್ಮ್ಯಾನ್, ಅವ್ರ ಮನೆಗೆ ಒಬ್ಬ 77 ವರ್ಷದ ಮುದುಕ ಜೆಂಟಲ್ಮ್ಯಾನ್ ಬಂದಿರ್ತಾನೆ ಒಮ್ಮೆ, ಹು ಪೇಡ್ ಎ ಕಂಡೋಲೆನ್ಸ್ ವಿಸಿಟ್ ಟು ಹನೀಫುದ್ದೀನ್ಸ್ ಹೌಸ್. ಈ ಹನೀಫುದ್ದೀನ್ ತೀರೋದ ಮೇಲೆ ಅವ್ರ ಮನೆಗೆ ಸಮಾಧಾನ ಹೇಳೋದಕ್ಕಂತ ಏನು ಭೇಟಿ ಮಾಡ್ತಾರೆ, ಸಂತಾಪ ಸೂಚನೆ ಮಾಡೋದಕ್ಕೆ ಭೇಟಿ ಆಗ್ತಾರಲ್ಲ, ಅದಕ್ಕೆ ಕಂಡೋಲೆನ್ಸ್ ವಿಸಿಟ್ ಅಂತ ಹೇಳ್ತಾರೆ. ಹೀಗೆ ಹನೀಫುದ್ದೀನ್ ತೀರೋದಾಗ ಆ ವಯಸ್ಸಾಗಿರ್ತಕ್ಕಂಥ ವ್ಯಕ್ತಿ ಬಂದು ರೀಕಾಲ್ಡ್, ನೆನಪು ಮಾಡ್ಕೊಂಡು ಹೇಳ್ತಾ ಇದ್ದಾನೆ, ಹೌ ಹನೀಫ್ ಹ್ಯಾಡ್ ಅಪ್ರೋಚ್ಡ್ ಹಿಮ್ ವಿತ್ ಸಮ್ ಕ್ವೇರೀಸ್ ರಿಲೇಟೆಡ್ ಟು ಸೂಫಿಸಮ್. 77 ವರ್ಷದ ವ್ಯಕ್ತಿ ಜೊತೆಗೆ ಯಾರು ಫ್ರೆಂಡ್ಶಿಪ್ ಮಾಡೋಕ್ಕೆ ಹೋಗ್ತಾರೆ ಹೇಳಿ, ಯಾರು ಡಿಸ್ಕಸ್ ಮಾಡೋಕ್ಕೆ ಹೋಗ್ತಾರೆ ಹೇಳಿ. ನಾವು ಸಾಮಾನ್ಯವಾಗಿ ನಮ್ಮ ವಯಸ್ಸಿನವ್ರ ಜೊತೆಗೆ ನಾವು ಬೆರೆತ್ಕೊಂಡು ಬಿಡ್ತೀವಿ, ಇಲ್ಲ ಸ್ವಲ್ಪ ಚಿಕ್ಕವ್ರ ಜೊತೆಗೆ ಬೆರೆತ್ಕೊಂಡು ಬಿಡ್ತೀವಿ. ವಯಸ್ಸಾದವ್ರ ಜೊತೆಗೆ ನಮಗೇನು ಕೆಲಸ ಅಂತ ನಾವು ದೂರ ಉಳ್ಕೊಂಡು ಬಿಡ್ತೀವಿ. ಆದರೆ 77 ವರ್ಷದ ವ್ಯಕ್ತಿ ಹೇಳ್ತಾ ಇದ್ದಾನೆ, ಹನೀಫುದ್ದೀನ್ ಅವನ ಹತ್ರನೂ ಕೂಡ ಬಂದಿದ್ದಂತೆ, ಅಪ್ರೋಚ್ಡ್ ಹಿಮ್ ವಿತ್ ಸಮ್ ಕ್ವೇರೀಸ್. ಅವನ ಹತ್ರ ಬಂದ್ಬಿಟ್ಟು ಕೆಲವೊಂದು ವಿಚಾರಗಳನ್ನ ಹಂಚ್ಕೊಳ್ತಾ ಇದ್ದಂತೆ, ಮಾತಾಡ್ತಾ ಇದ್ದಂತೆ, ರಿಲೇಟೆಡ್ ಟು ಸೂಫಿಸಮ್. ಇಲ್ಲಿ ಸೂಫಿಸಮ್ ಅಂದರೆ ತಮಗೆ ಗೊತ್ತಿರಬೇಕು, ಸೋಷಿಯಲಲ್ಲೆಲ್ಲ ಸೂಫಿ ಸಂತರ ಬಗ್ಗೆ ಎಲ್ಲ ಹೇಳ್ತಾರೆ, ಅದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ವಿಚಾರಗಳ ಬಗ್ಗೆ ಮಾತಾಡೋದಕ್ಕೆ ಸುಮಾರು ಸಾರಿ ಹನೀಫುದ್ದೀನ್ ಅವ್ರ ಹತ್ರ ಹೋಗ್ತಾ ಇದ್ದಂತೆ. ಹನೀಫ್ ವಾಸ್ ಎ ಸ್ಟೂಡೆಂಟ್ ಆಫ್ ಕೇರಳ ಸ್ಕೂಲ್ ಇನ್ ನ್ಯೂ ಡೆಲ್ಲಿ. ನ್ಯೂ ಡೆಲ್ಲಿನಲ್ಲಿ ಅಲ್ಲಿ ಕೇರಳ ಸ್ಕೂಲ್ ಅಂತ ಇದೆ, ಅಲ್ಲಿ ಹನೀಫುದ್ದೀನ್ ಸ್ಟಡಿ ಮಾಡ್ತಾ ಇದ್ದ. ಆ್ಯಂಡ್ ಹ್ಯಾಡ್ ಅಪ್ಲೈಡ್ ಟು ಆರ್ಮಿ. ಅವನು ಆರ್ಮಿಗೆ ಅಪ್ಲೈ ಮಾಡ್ತಾನೆ. ಯಾವಾಗ ಅಂತಂದರೆ ವೆನ್ ಹಿ ವಾಸ್ ಗ್ರ್ಯಾಜುಯೇಟಿಂಗ್ ಫ್ರಮ್ ಶಿವಾಜಿ ಕಾಲೇಜ್ ನ್ಯೂ ಡೆಲ್ಲಿ. ಅಲ್ಲಿ ನ್ಯೂ ಡೆಲ್ಲಿನಲ್ಲಿ ಇರ್ತಕ್ಕಂಥ ಶಿವಾಜಿ ಕಾಲೇಜಲ್ಲಿ ಸ್ನಾತಕ ಪದವಿಯನ್ನು ಓದ್ತಾ ಇದ್ದ, ಗ್ರ್ಯಾಜುಯೇಷನ್ ಮಾಡ್ತಾ ಇದ್ದ. ಆವಾಗಲೇ ಅವನು ಆರ್ಮಿಗೆ ಅಪ್ಲೈ ಮಾಡಿರ್ತಾನೆ. ಯಟ್ ಹನೀಫ್ ಡಿಂಟ್ ನೋ ಮಚ್ ಅಬೌಟ್ ದ ಆರ್ಮಿ. ತಮಗೆ ಒಂದು ಡೌಟ್ ಬರ್ತದೆ, ಇವರು ಮ್ಯೂಸಿಷಿಯನ್ಸ್ ಫ್ಯಾಮಿಲಿಯಿಂದ ಬಂದವರು, ಅವ್ರ ಫ್ಯಾಮಿಲಿ ಎಲ್ಲ ಸಂಗೀತಗಾರ ಇರೋದ್ರಿಂದ ಸಂಗೀತದ ಬಗ್ಗೆ ಅವ್ರಿಗೆ ಗೊತ್ತಿರ್ತದೆ. ಬಟ್ ಆರ್ಮಿ ಬಗ್ಗೆ ಯಾಕೆ ಇವನಿಗೆ ಇಂಟ್ರೆಸ್ಟ್ ಬಂತು, ಯಾರಿಂದ ಇಂಟ್ರೆಸ್ಟ್ ಬಂತು, ಅಥವಾ ಏನು ನೋಡಿ ಅಥವಾ ಏನು ಕೇಳಿ ಇವನಿಗೆ ಆರ್ಮಿಗೆ ಸೇರ್ಕೋಬೇಕು ಅಂತ ಅನಿಸ್ತು ಅಂತಕ್ಕಂಥದ್ದು ತಮಗೆ ವಿಚಾರ ಬರುತ್ತೆ. ಇಲ್ಲಿ ಅವ್ರ ತಾಯಿ ಹೇಳ್ತಾ ಇದ್ದಾರೆ, ಯಟ್ ಹನೀಫ್ ಡಿಂಟ್ ನೋ ಮಚ್ ಅಬೌಟ್ ದ ಆರ್ಮಿ. ಅವನಿಗೆ ಆರ್ಮಿ ಬಗ್ಗೆ ಏನೂ ಗೊತ್ತಿರಲಿಲ್ಲ. ದ ಓನ್ಲಿ ಎಕ್ಸ್ಪೋಜರ್ ಮೈ ಸನ್ಸ್ ಹ್ಯಾಡ್ ವಾಸ್ ಥ್ರೂ ಮೀ. ಅವ್ರಿಗೇನಾದರೂ ಆರ್ಮಿ ಬಗ್ಗೆ ಗೊತ್ತಾಗಿದ್ದು ಅಂತಂದರೆ ನನ್ನಿಂದನೇ ಅಂತ ಅವ್ರು ಹೇಳ್ತಾ ಇದ್ದಾರೆ. ಅಂದರೆ ಅವ್ರ ತಾಯಿ ಹೇಳ್ತಾ ಇದ್ದಾರೆ, ಅವ್ರ ತಾಯಿಯಿಂದನೇ ಹೆಂಗೆ ಗೊತ್ತಾಯಿತು ಅಂದರೆ, ಆ್ಯಸ್ ಐ ಹ್ಯಾಡ್ ಆಫನ್ ಗಾನ್ ಟು ದ ಫಾರ್ವರ್ಡ್ ಏರಿಯಾಸ್ ಆನ್ ಪರ್ಫಾರ್ಮೆನ್ಸಸ್ ಫಾರ್ ದ ಆರ್ಮ್ಡ್ ಫೋರ್ಸಸ್ ಎಂಟರ್ಟೈನ್ಮೆಂಟ್ ವಿಂಗ್. ಆರ್ಮ್ಡ್ ಫೋರ್ಸಸ್ ಅಂತ ಇರ್ತದೆ, ಸಶಸ್ತ್ರ ಪಡೆ ಅಂತ ಇರ್ತದೆ. ಅಲ್ಲಿ ಅವಾಗವಾಗ ಅವರು ಎಂಟರ್ಟೈನ್ಮೆಂಟ್ ಪ್ರೋಗ್ರಾಮನ್ನು ಹಾಕ್ಕೊಂಡಾಗ ಅಲ್ಲಿ ಕೂಡ ಪರ್ಫಾರ್ಮ್ ಮಾಡೋದಕ್ಕೆ ಇವ್ರ ತಾಯಿ ಹೋಗ್ತಾ ಇದ್ರು. ಅಲ್ಲಿ ಹೋದಾಗ ಅಲ್ಲಿರ್ತಕ್ಕಂಥ ಡಿಸಿಪ್ಲಿನ್ ಎಲ್ಲ ನೋಡಿಬಿಟ್ಟು ಮನೆಗೆ ಬಂದಾಗ ಮಕ್ಕಳ ಮುಂದೆ ಹೇಳ್ತಾ ಇದ್ರು, ಓ ಆರ್ಮಿ ಅಂದರೆ ಹಿಂಗಿರ್ತದೆ, ಸೋಲ್ಜರ್ಸ್ ಅಂದರೆ ಹೀಗಿರ್ತಾರೆ, ಅವರು ಡಿಸಿಪ್ಲಿನ್ ಎಲ್ಲ ನೋಡಿಬಿಟ್ಟು ಹೇಳ್ತಾ ಇದ್ರಲ್ಲ, ಆ ಒಂದು ವಿಚಾರಗಳು ಇವರು ಮನಸ್ಸಿನಲ್ಲಿ ಸೇರಿಕೊಳ್ತವೆ. ಅದನ್ನೆಲ್ಲ ಕೇಳಿನೇ ಮೋಸ್ಟ್ಲಿ ಹನೀಫುದ್ದೀನ್ಗೆ ಆರ್ಮಿಗೆ ಸೇರ್ಕೋಬೇಕು ಅಂತ ಆಸೆ ಬಂದಿರಬಹುದು ಅಂತ ಅವ್ರ ತಾಯಿ ಹೇಳ್ತಾರೆ.
ಹವೆವರ್ 6 months into the ಇಂಡಿಯನ್ ಮಿಲಿಟರಿ ಅಕಾಡೆಮಿ ಟ್ರೈನಿಂಗ್, IMA ಅಂತ ಏನು ಕರೀತಾರೆ, ಇಂಡಿಯನ್ ಮಿಲಿಟರಿ ಅಕಾಡೆಮಿ ಅಂತ. ಯಾರೇ ಆರ್ಮಿಗೆ ಜಾಯಿನ್ ಆದರೂ ಕೂಡ ಫಸ್ಟ್ 6 months ಅಲ್ಲಿ ಬೇಸಿಕ್ ಟ್ರೈನಿಂಗ್ ಆಗುತ್ತೆ. ಆ ಟ್ರೈನಿಂಗ್ ಆದಾಗ ಏನಾಗುತ್ತೆ ಅಂದರೆ ದ ಜೆಂಟಲ್ ಹನೀಫ್ ವಾಸ್ ಎ ಚೇಂಜ್ಡ್ ಮ್ಯಾನ್. ಇವನು ಸಂಗೀತಗಾರ ಫ್ಯಾಮಿಲಿಯಿಂದ ಬಂದಿರತಕ್ಕಂಥವನು, ತುಂಬ ಜೆಂಟಲ್, ತುಂಬ ಮೃದು ಸ್ವಭಾವನಾಗಿದ್ದ. ಬಟ್ 6 ತಿಂಗಳ ಟ್ರೈನಿಂಗ್ ಮುಗಿಸ್ಕೊಳ್ಳೋ ಹೊತ್ತಿಗೆ ಹಿ ವಾಸ್ ಎ ಚೇಂಜ್ಡ್ ಮ್ಯಾನ್, ತುಂಬ ಬದಲಾಗಿಬಿಟ್ಟಿದ್ದ ಅಂತೆ. ಅವಾಗ ಅವ್ರ ತಾಯಿ ನೆನಪು ಮಾಡ್ಕೊಂಡು ಹೇಳ್ತಾರೆ, ಡ್ಯೂರಿಂಗ್ ದೋಸ್ ಡೇಸ್ ಹಿ ಯೂಸ್ ಟು ರೈಟ್ ಟು ಮೀ. ಆ ಟ್ರೈನಿಂಗ್ ಆಗಬೇಕಾದ್ರೆ ಮನೆಗೆ ಪತ್ರ ಎಲ್ಲ ಬರೀತೀವಿ. ಈಗಿನ ಕಾಲ ಥರ ಮೊಬೈಲ್ ಎಲ್ಲ ಇರಲಿಲ್ಲ ಆ ಟೈಮಲ್ಲಿ. ಸೊ ಪತ್ರಗಳನ್ನ ಬರಿತಾ ಇದ್ದಂತೆ. ಆ ಪತ್ರದಲ್ಲಿ ಏನು ಬರಿತಾ ಇದ್ದೆ ನೋಡಿ, ಅಬೌಟ್ ಹೌ ಟಫ್ ದ ಟ್ರೈನಿಂಗ್ ವಾಸ್. ಆ ಟ್ರೈನಿಂಗ್ ಏನಿರ್ತದೆ 6 months ಟ್ರೈನಿಂಗ್ ಎಷ್ಟು ಟಫ್ ಆಗಿರ್ತದೆ, ಎಷ್ಟು ಕಠಿಣವಾಗಿರ್ತದೆ ಅನ್ನೋದನ್ನೆಲ್ಲ ಬರಿತಾ ಇದ್ದಂತೆ ಅಲ್ವಾ. ಆರ್ಮಿನಲ್ಲಿ ಹೋಗ್ಬಿಟ್ಟು ದೇಶ ರಕ್ಷಣೆ ಮಾಡೋದಕ್ಕೆ ನಾವು ಬಾರ್ಡರ್ ನಿಂತ್ಕೊಳ್ತೀವಿ, ಶತ್ರುಗಳ ವಿರುದ್ಧ ಹೋರಾಟ ಮಾಡ್ತೀವಿ ಅಂತಂದರೆ ಅಷ್ಟೊಂದು ರಫ್ ಆ್ಯಂಡ್ ಟಫ್ ಆಗಲೇಬೇಕು ಆಗುತ್ತೆ. ಈ 6 months ಟ್ರೈನಿಂಗಲ್ಲಿ ಅವರನ್ನು ಆ ರೀತಿಯಾಗಿ ಚೇಂಜ್ ಮಾಡಿಬಿಡ್ತಾರೆ. ಎಷ್ಟೊಂದು ಕಠಿಣ ಅಂತಕ್ಕಂಥದ್ದೆಲ್ಲ ಪತ್ರದಲ್ಲಿ ಬರಿತಾ ಇದ್ದಂತೆ. ಐ ಪರ್ಟಿಕ್ಯುಲರ್ಲಿ ರಿಮೆಂಬರ್ ಹಿಮ್ ಟೆಲ್ಲಿಂಗ್ ಮೀ ದಟ್ ದೇ ಹ್ಯಾಡ್ ಟು ಟೇಕ್ ಎ ಮುಸ್ಸೋರಿ ಬಾತ್ ಅಟ್ ಮಿಡ್ ನೈಟ್. ಅವನು ಏನೇನೋ ಹೇಳ್ತಾ ಇದ್ದ, ಬಟ್ ಅದರಲ್ಲಿ ಮುಖ್ಯವಾಗಿ ಇವ್ರಿಗೊಂದು ನೆನಪಿದೆ. ಏನಂತಂದರೆ ಮುಸ್ಸೋರಿ ಬಾತ್ ಅಟ್ ಮಿಡ್ ನೈಟ್. ಆ ಟ್ರೈನಿಂಗಲ್ಲಿದ್ದಾಗ ಮಧ್ಯರಾತ್ರಿನಲ್ಲಿ ಅವರಿಗೆ ಮುಸ್ಸೋರಿ ಬಾತ್ ಮಾಡೋಕ್ಕೆ ಹೇಳ್ತಿದ್ರಂತೆ. ಮುಸ್ಸೋರಿ ಬಾತ್ ಅಂತಂದ್ರೆ ಏನಂತ ಅವರೇ ಹೇಳ್ತಾರೆ ನೋಡಿ. ಐ ಸಪೋಸ್ ಅವ್ರು ಅಂದ್ಕೋತಾರೆ ಇಟ್ ವಾಸ್ ಸಮ್ ಕೈಂಡ್ ಆಫ್ ಕೋಲ್ಡ್ ವಾಟರ್ ಬಾತ್ ಅಟ್ ಮಿಡ್ ನೈಟ್. ರಿಮೆಂಬರ್ಸ್ ಹೇಮಾ, ಅವ್ರ ತಾಯಿ ನೆನಪು ಮಾಡ್ಕೊಳ್ತಾ ಇದ್ದಾರೆ. ಅವರಿಗೆ ಟ್ರೈನಿಂಗಲ್ಲಿದ್ದಾಗ ಮಧ್ಯರಾತ್ರಿ ಎದ್ಬಿಟ್ಟು ಕೋಲ್ಡ್ ವಾಟ್ರಲ್ಲಿ ಸ್ನಾನ ಮಾಡೋಕ್ಕೆಲ್ಲ ಹೇಳ್ತಾ ಇದ್ರಂತೆ. ಸೊ ಅದು ಕೂಡ ಅದರಲ್ಲಿ ಟ್ರೈನಿಂಗಲ್ಲಿ ಇರ್ತಾ ಇತ್ತು ಅನ್ನೋದನ್ನು ಅವ್ರು ನೆನಪು ಮಾಡ್ಕೋತಾ ಇದ್ದಾರೆ. ಪೋಸ್ಟ್ ಟ್ರೈನಿಂಗ್ ಅಂದರೆ ಫಸ್ಟ್ 6 months ಅಲ್ಲಿ ಬೇಸಿಕ್ ಟ್ರೈನಿಂಗ್ ಆಗುತ್ತೆ IMAನಲ್ಲಿ. ಅಲ್ಲಿ 6 ತಿಂಗಳು ಟ್ರೈನಿಂಗ್ ಆದಮೇಲೆ ಪೋಸ್ಟ್ ಟ್ರೈನಿಂಗ್ ಅಂತ ಅವ್ರಿಗೆ ಬೇರೆ ಬೇರೆ ಕಡೆಗೆ ಹಾಕ್ತಾರೆ. ಪೋಸ್ಟ್ ಟ್ರೈನಿಂಗ್ ಹನೀಫ್ ಜಾಯಿನ್ ದ 11th ರಾಜಪೂತಾನ ರೈಫಲ್ಸ್ ಆ್ಯಂಡ್ ವಾಸ್ ಪೋಸ್ಟೆಡ್ ಅಟ್ ಜೈಪುರ್. ಅಲ್ಲಿ 6 ತಿಂಗಳು ಟ್ರೈನಿಂಗ್ ಆದ ತಕ್ಷಣ ಹೇಳ್ತಾರೆ ಈ ರಾಜಪೂತಾನ ರೈಫಲ್ಸ್ ಅವ್ರದ್ದೇನು ಬಟಾಲಿಯನ್ ಇರ್ತದಲ್ಲ ಅಲ್ಲಿಗೆ ಹಾಕ್ತಾರೆ, ಜೈಪುರ್ಗೆ ಅವ್ರಿಗೆ ಡ್ಯೂಟಿಗೆ ಹಾಕ್ತಾರೆ. ಆ್ಯಂಡ್ ದೆನ್ ಅಟ್ ಸಿಯಾಚಿನ್ ಜಸ್ಟ್ ಪ್ರೈರ್ ಟು ದ ಕಾರ್ಗಿಲ್ ವಾರ್ ಆಫ್ 1999. ಅವ್ರಿಗೆ 6 months ಟ್ರೈನಿಂಗ್ ಆದ ತಕ್ಷಣ ಫಸ್ಟ್ ಜೈಪುರ್ಗೆ ಹಾಕ್ತಾರಂತೆ. ಜೈಪುರ್ ಅಂದರೆ ಎಲ್ಲಿದೆ, ರಾಜಸ್ಥಾನದಲ್ಲಿದೆ. ಅಂದರೆ ತುಂಬ ಶಕೆ, ಮರುಭೂಮಿ ಎಲ್ಲ ಇದೆ. ಅಲ್ಲಿಗೆ ಹಾಕಿದ ತಕ್ಷಣ ನೆಕ್ಸ್ಟ್ ಅದಾದ ತಕ್ಷಣ ಎಲ್ಲಿಗೆ ಹಾಕ್ತಾರೆ, ಸಿಯಾಚಿನ್ಗೆ ಹಾಕ್ತಾರೆ. ಅಂದರೆ -ಡಿಗ್ರಿನಲ್ಲಿ ಇರ್ತದೆ ಹಿಮಾಲಯದಲ್ಲಿ, ಅಂಥ ಜಾಗಕ್ಕೆ ಹಾಕ್ತಾರೆ. ಈ ಎರಡೂ ವಾತಾವರಣಗಳನ್ನ ಅವ್ರಿಗೆ ತಡ್ಕೊಳ್ತಕ್ಕಂಥ ಶಕ್ತಿ ಬರಬೇಕಲ್ವಾ. ಸೊ ಅದಕ್ಕೆ ಅವ್ರಿಗೆ ಏನು ಮಾಡ್ತಾರೆ, ತುಂಬ ಹಾರ್ಡ್ ಆಗಿರ್ತಕ್ಕಂಥ ಟ್ರೈನಿಂಗನ್ನು ಕೊಡ್ತಾರೆ. ಎಂಥ ವಾತಾವರಣ ಇದ್ದರೂ ಕೂಡ ಅಲ್ಲಿ ಒಗ್ಗಿಕೊಳ್ಳತಕ್ಕಂಥ ವ್ಯಕ್ತಿತ್ವ, ಅವರ ಸ್ವಭಾವ ಬೆಳಿಬೇಕಾಗತ್ತೆ. ಸೊ ಹಾಗಾಗಿ ಫಸ್ಟ್ ಜೈಪುರ್ಗೆ ಹಾಕ್ತಾರೆ, ಆಮೇಲೆ ಅಲ್ಲಿಂದ ಅವ್ರಿಗೆ ಸಿಯಾಚಿನ್ಗೆ ಹಾಕ್ತಾರೆ. ಜಸ್ಟ್ ಪ್ರಯರ್ ಟು ದ ಕಾರ್ಗಿಲ್ ವಾರ್ ಆಫ್ 1999. 1999 ಕಾರ್ಗಿಲ್ ಯುದ್ಧ ಆಯಿತು ಅಂತ ತಾವೆಲ್ಲ ಕೇಳಿರ್ತೀರ. ಆ ಯುದ್ಧಕ್ಕಿಂತ ಮುಂಚೆ ಸಿಯಾಚಿನ್ಗೆ ಅವನಿಗೆ ಪೋಸ್ಟ್ ಮಾಡ್ತಾರೆ. ಈ ನೆಕ್ಸ್ಟ್ ಪ್ಯಾರಾಗ್ರಾಫನ್ನು ಸ್ವಲ್ಪ ತಾವು ಕೇರ್ಫುಲ್ಲಾಗಿ ಕೇಳ್ಕೊಳ್ಳಿ. ಯಾಕೆ ಅಂದರೆ ಈ ಪ್ಯಾರಾಗ್ರಾಫ್ಗೆ ಸಂಬಂಧಪಟ್ಟಂಗೆ ಅವಾಗ ಒಂದು 2 marks ಕ್ವಶನ್ ಎಕ್ಸಾಮಲ್ಲಿ ಕೇಳ್ತಾನೆ ಇರ್ತಾರೆ. ಏನಿದೆ ನೋಡಿ, ಯೆಟ್ ಲೈಫ್ ಫಾರ್ ಹನೀಫ್ ವಾಸ್ ಆಲ್ವೇಸ್ ಏಕ್ದಮ್ ಬಿಂದಾಸ್. ಅಂತ ಆರ್ಮಿನಲ್ಲಿದ್ದರು, ಜೈಪುರ್ಗೆ ಹಾಕಿದ್ರು, ಸಿಯಾಚಿನ್ಗೆ ಹಾಕಿದ್ರು. ಅಂಥ ಆರ್ಮಿನಲ್ಲಿದ್ದರೂ ಕೂಡ ಅವನಿಗೆ ಲೈಫ್ ಅನ್ನೋದು ಏಕ್ದಮ್ ಬಿಂದಾಸ್ ಆಗಿತ್ತು. ಏಕ್ದಮ್ ಬಿಂದಾಸ್ ಅಂದರೆ ಅವನು ಯಾವತ್ತೂ ಕೂಲಾಗಿ ಕಾಮಾಗಿನೇ ಇರ್ತಾ ಇದ್ದ. ಇದಕ್ಕೆ ಸಂಬಂಧಪಟ್ಟಂಗೆ ತಮ್ಮ ಕ್ವಶನ್ ಕೇಳ್ತಾರೆ, ಅವನ ಲೈಫ್ ಹೇಗೆ ಏಕ್ದಮ್ ಬಿಂದಾಸ್ ಆಗಿತ್ತು ಅಂತ ಹೇಳ್ತೀರಾ, ಅಥವಾ ಅವನು ಮಲ್ಟಿ ಟ್ಯಾಲೆಂಟೆಡ್ ಅಂತ ಹೇಗೆ ಹೇಳ್ತೀರಾ, ಅಥವಾ ವ್ಯಾರಿಡ್ ಟ್ಯಾಲೆಂಟ್ ಅವನ ಹತ್ರ ಇತ್ತು ಅಂತ ಕ್ವಶನ್ಗಳನ್ನ ಕೇಳ್ತಾ ಇರ್ತಾರೆ. ಅದಕ್ಕೆ ಆನ್ಸರ್ ನೆಕ್ಸ್ಟ್ ಸೆಂಟೆನ್ಸಲ್ಲಿದೆ ನೋಡಿ, ಇಲ್ಲಿಂದ ನೆನ್ಪಿಟ್ಕೊಳ್ಳಿ. ಹಿ ಡ್ಯಾಬಲ್ಡ್ ಇನ್ ಆರ್ಟ್. ಎಲ್ಲ ಕಲೆ ಏನಿದಾವೆ, ಆರ್ಟ್ ಅನ್ನೋದೇನಿದೆ ಅದ್ರಲ್ಲಿ ತನ್ನನ್ನು ತಾನು ತೊಡಗಿಸ್ಕೊಳ್ತಾ ಇದ್ದ. ಸ್ಕೆಚ್ಡ್ ವೆರಿ ವೆಲ್. ತುಂಬ ಚೆನ್ನಾಗಿ ಸ್ಕೆಚ್ ಮಾಡ್ತಾ ಇದ್ದ, ಡ್ರಾಯಿಂಗ್ ಮಾಡ್ತಾ ಇದ್ದ, ಪೇಂಟ್ ಕೂಡ ಮಾಡ್ತಾ ಇದ್ದ. ಮೇಡ್ ಬ್ಯೂಟಿಫುಲ್ ಕಾರ್ಡ್ಸ್ ಔಟ್ ಆಫ್ ವೇಸ್ಟ್ ಮೆಟೀರಿಯಲ್. ಈ ವೇಸ್ಟ್ ಮೆಟೀರಿಯಲ್ ಪೇಪರು ಅವು ಇವು ಏನೇನು ವೇಸ್ಟ್ ಇರ್ತದೆ ಅದೆಲ್ಲ ತಗೊಂಡು ತುಂಬ ಬ್ಯೂಟಿಫುಲ್ ಆಗಿರ್ತಕ್ಕಂಥ ಕಾರ್ಡ್ಸ್ಗಳನ್ನೆಲ್ಲ ಮಾಡ್ತಾ ಇದ್ದ. ರೆಡ್ ಎ ಗ್ರೇಟ್ ಡೀಲ್. ತುಂಬ ಓದ್ತಾನೂ ಇದ್ದ. ಆ್ಯಂಡ್ ಲವ್ಡ್ ಪ್ಲೇಯಿಂಗ್ ಡ್ರಮ್ಸ್. ಈ ಮ್ಯೂಸಿಷಿಯನ್ಸ್ ಫ್ಯಾಮಿಲಿನ ಬಂದಿರೋದ್ರಿಂದ ಸಂಗೀತದ ಬಗ್ಗೆ ಜ್ಞಾನ ತುಂಬ ಚೆನ್ನಾಗಿದ್ದೇ ಇತ್ತು. ಅವಾಗ ಈ ಡ್ರಮ್ಸ್ ಅನ್ನು ಕೂಡ ನುಡಿಸ್ತಾ ಇದ್ದ. ವಿಚ್ ಇಸ್ ವೈ ದ ಆಫೀಸರ್ ಸೆಟ್ಸ್ ರಾಜ್ ರೈಪ್ಸ್. ಇಲ್ಲಿ ರಾಜ್ ರೈಪ್ಸ್ ಅಂತ ಶಾರ್ಟ್ ಆಗಿ ಕರೀತಾರೆ. ರಾಜ್ಪೂತಾನ ರೈಫಲ್ಸ್ ಅಂತ ಏನಿದೆ ಅಲ್ಲಿರ್ತಕ್ಕಂಥ ಆಫೀಸರ್ಸ್ ಏನು ಮಾಡ್ತಾರೆ, ಮೇಡ್ ಹಿಮ್ ಗೆಟ್ ಆಲ್ ಹೀಸ್ ಇನ್ಸ್ಟ್ರೂಮೆಂಟ್ಸ್ ಫ್ರಮ್ ಡೆಲ್ಲಿ. ಡೆಲ್ಲಿನಲ್ಲಿ ಅವ್ರ ಮನೆ ಇತ್ತು. ಅವ್ರ ಮನೆಯಲ್ಲಿ ಇರ್ತಕ್ಕಂಥ ಈ ಮ್ಯೂಸಿಕ್ ಇನ್ಸ್ಟ್ರೂಮೆಂಟ್ಸ್ ಏನಿದ್ವಲ್ಲ, ಕೀಬೋರ್ಡ್ ಇರ್ಬೋದು, ಡ್ರಮ್ಸ್ ಇರ್ಬೋದು, ಅವನ್ನೆಲ್ಲ ತರಿಸ್ಕೊಳ್ತಾರೆ. ಆ್ಯಂಡ್ ಫಾರ್ಮ್ ದ ಮ್ಯೂಸಿಕ್ ಗ್ರೂಪ್. ಅವನ್ನೆಲ್ಲ ತರಿಸ್ಕೊಂಡು ಅಲ್ಲೇ ಒಂದು ಸಂಗೀತದ ಒಂದು ಗ್ರೂಪನ್ನು ಮಾಡ್ತಾರೆ. ನೌ ಕಾಲ್ಡ್ ಹನೀಫ್. ಅದಕ್ಕೆ ಗ್ರೂಪ್ಗೆ ಇವಾಗ ಹನೀಫ್ ಅಂತ ಹೆಸರಿಟ್ಟಿದ್ದಾರೆ. ವೈಲ್ ದೇರ್ ವಾಸ್ ನಾಟ್ ಎನಫ್ ಟೈಮ್ ಟು ರೈಸ್ ಅಪ್ ದ ರ್ಯಾಂಕ್ಸ್ ಆ್ಯಸ್ ಹಿ ಹ್ಯಾಡ್ ಡ್ರೀಮ್ಡ್. ಆರ್ಮಿಗೆ ಸೇರಿಕೊಂಡಾಗ ಎಲ್ಲರಿಗೂ ಒಂದು ಕನಸಿರ್ತದೆ, ಇನ್ನೂ ಉನ್ನತ ಪದವಿಗೆ ಹೋಗ್ಬೇಕು, ಮೇಲಿನ ಆರ್ಡ್ರಿಗೆ ಹೋಗ್ಬೇಕು, ಆಫೀಸರ್ ಆಗಬೇಕು ಅನ್ನತಕ್ಕಂಥ ಕನಸಿರ್ತದೆ. ಇವನು ಕೂಡ ಹಾಗೆ ಅಂದ್ಕೊಂಡಿದ್ದೇನೋ, ಬಟ್ ಅಷ್ಟು ಎತ್ತರಕ್ಕೆ ಹೋಗ್ತಕ್ಕಂಥ ಟೈಮ್ ಅವನ ಹತ್ರ ಇರಲಿಲ್ಲ.
ಎನದರ್ ಆಫ್ ಹನೀಫ್ಸ್ ವಿಶಸ್ ಡಿಡ್ ಕಮ್ ಟ್ರೂ. ಬಟ್ ಅವನಿಗೆ ಬೇರೆ ಒಂದು ಆಸೆ ಆಯಿತು, ಅದು ನಿಜ ಆಯಿತು. ಏನದು ಆಸೆ ನೋಡಿ. ವೆನ್ ದ ಸಬ್ ಸೆಕ್ಟರ್ ವಾಸ್ ನೇಮ್ ಆಫ್ಟರ್ ಹಿಮ್, ಒಂದು ಸಬ್ ಸೆಕ್ಟರ್ಗೆ ಅವನ ಹೆಸರು ಇಡ್ತಾರಲ್ಲ ಅವಾಗ ಅವನ ಕನಸು ಈಡೇರ್ತಂತೆ. ಯಾಕೆ ಅಂದರೆ ಇಲ್ಲಿ ನೆಕ್ಸ್ಟ್ ಹೇಳ್ತಾರೆ ನೋಡಿ, ಆಸ್ ಅ ಯಂಗ್ ಆಫೀಸರ್, ಜಸ್ಟ್ ಇವನು ಆರ್ಮಿಗೆ ಸೇರ್ಕೊಂಡಿದ್ದ, ಇನ್ನು ಯಂಗ್ ಆಗಿದ್ದ. ಹನೀಫ್ ಹ್ಯಾಡ್ ಒನ್ಸ್ ಟೋಲ್ಡ್ ಹಿಸ್ ಮದರ್, ಒಂದು ಸಾರಿ ಹನೀಫ್ ಅವ್ರ ತಾಯಿಗೆ ಹೇಳಿದ್ದಂತೆ ಏನಂತ, ಹೌ ಎ ಪೋಸ್ಟ್, ದ ನಾನಾ ಸಿಂಗ್ ಪೋಸ್ಟ್ ಹ್ಯಾಡ್ ಬಿನ್ ನೇಮ್ಡ್ ಆಫ್ಟರ್ ಬ್ರೇವ್ ಸೋಲ್ಜರ್. ಅವ್ರ ತಾಯಿಗೆ ಹೇಳಿದ್ದಂತೆ ಅಲ್ಲಿ ಒಂದು ನಾನಾ ಸಿಂಗ್ ಪೋಸ್ಟ್ ಅಂತ ಇದೆ. ಈ ನಾನಾ ಸಿಂಗ್ ಅನ್ನತಕ್ಕಂಥದ್ದು ಒಬ್ಬ ಆರ್ಮಿ ಸೋಲ್ಜರ್ ಹೆಸರು. ಆ ಸೋಲ್ಜರ್ ಹೆಸರನ್ನ ಆ ಪೋಸ್ಟ್ಗೆ ಇಟ್ಟಿದ್ದಾರೆ, ನಾನಾ ಸಿಂಗ್ ಪೋಸ್ಟ್ ಅಂತ. ಯಾಕಿಟ್ರು, ಹೇಗಿಟ್ರು, ಆ ಸೈನಿಕರ ಒಂದು ಶೌರ್ಯ ಇತ್ತಲ್ಲ ಅದಕ್ಕೆ ಮೆಚ್ಚಿ ಅದಕ್ಕೆ ನಾನಾ ಸಿಂಗ್ ಪೋಸ್ಟ್ ಅಂತ ಹೆಸರಿಟ್ಟಿದ್ರು. ಅದನ್ನೆಲ್ಲ ಅವ್ರ ತಾಯಿಗೆ ಹೇಳ್ತಾ ಇದ್ದ. ಬಟ್ ಇವಾಗ ಹನೀಫುದ್ದೀನ್ ಹೆಸರನ್ನೇ ಒಂದು ಸಬ್ ಸೆಕ್ಟರ್ಗೆ ಹೆಸರಿಟ್ಟಿದ್ದಾರೆ. ಸೊ ಹಿಸ್ ಬ್ರೇವರಿ ಡಸ್ ಲಿವ್ ಆನ್. ಅವನು ತೀರೋಗಿರ್ಬೋದು, ದೇಶಕ್ಕಾಗಿ ತನ್ನ ಪ್ರಾಣನ ತ್ಯಾಗ ಮಾಡಿರ್ಬೋದು, ಬಟ್ ಅವನ ಬ್ರೇವರಿ ಅನ್ನೋದೇನಿದೆ, ಧೈರ್ಯ ಶೌರ್ಯ ಅನ್ನತಕ್ಕಂಥದ್ದು ಯಾವತ್ತು ಜೀವಂತವಾಗಿರ್ತದಂತೆ. ಎಲ್ಲಿ? ಇನ್ ದ ಏರ್ ಆಫ್ ದ ಕೋಲ್ಡ್ ಮೌಂಟೇನ್ಸ್ ಆ್ಯಂಡ್ ಆನ್ ದ ಪ್ಲೇನ್ಸ್. ಅಲ್ಲೇನು ಅವನ ಹೆಸರನ್ನು ಇಟ್ಟಿದ್ದಾರೆ, ಹನೀಫ್ ಸೆಕ್ಟರ್ ಅಂತ ಇಟ್ಟಿದಾರಲ್ಲ, ಆ ಜಾಗದಲ್ಲಿ, ಆ ಬೆಟ್ಟದಲ್ಲಿ, ಅಲ್ಲಿರ್ತಕ್ಕಂಥ ಪರ್ವತ ಶ್ರೇಣಿಗಳಲ್ಲಿ ಎಲ್ಲ ಅವನ ಹೆಸರು, ಅವನ ಧೈರ್ಯ ಶೌರ್ಯ ಯಾವತ್ತೂ ಕೂಡ ಅಜರಾಮರವಾಗಿರ್ತದೆ ಅಂತ ಹೇಳ್ತಾ ಇದ್ದಾರೆ. ಅವನು ತೀರಿ ಹೋದ್ಮೇಲೆ ಏನು ಮಾಡ್ತಾರೆ ನೋಡಿ, ಎ ಸ್ಕಾಲರ್ಶಿಪ್ ನೌ ಎಕ್ಸಿಸ್ಟ್ ಇನ್ ಹಿಸ್ ನೇಮ್. ಅವನ ಹೆಸರಲ್ಲಿ ಅವರ ಫ್ಯಾಮಿಲಿ ಅವರೆಲ್ಲ ಸೇರಿಕೊಂಡು ಒಂದು ಸ್ಕಾಲರ್ಶಿಪ್ಪನ್ನು ಸ್ಟಾರ್ಟ್ ಮಾಡಿದ್ದಾರೆ. ಆ್ಯಂಡ್ ಹಿಸ್ ಫ್ಯಾಮಿಲಿ ಹ್ಯಾಸ್ ಸ್ಟಾರ್ಟೆಡ್ ಎ ಸ್ಕೂಲ್ ಇನ್ ಕುಲು ಅಂಡರ್ ಹನೀಫ್ ಫೌಂಡೇಶನ್. ಅವ್ರ ಫ್ಯಾಮಿಲಿಯವರೆಲ್ಲ ಹನೀಫ್ ಫೌಂಡೇಶನ್ ಅಂತ ಒಂದು ಟ್ರಸ್ಟನ್ನು ಮಾಡಿಕೊಂಡು ಅದರ ಅಡಿಯಲ್ಲಿ ಕುಲುನಲ್ಲಿ ಒಂದು ಶಾಲೆಯನ್ನು ಕೂಡ ಪ್ರಾರಂಭ ಮಾಡಿದ್ದಾರೆ. ಡಿಸ್ಪೈಟ್ ದ ಪೇನ್ ಆ್ಯಂಡ್ ಲಾಸ್, ಅವರ ಫ್ಯಾಮಿಲಿಯವರಿಗೆ ತುಂಬ ಪೇನ್ ಆಗಿರ್ತದೆ, ತುಂಬ ಕಳ್ಕೊಂಡಿರ್ತಾರೆ. ಯಾಕೆ ಅಂದರೆ ಕೇವಲ 25 ವರ್ಷದ ಮಗ ದೇಶಕ್ಕಾಗಿ ಹೋರಾಟ ಮಾಡ್ತಾ ಮಾಡ್ತಾ ತನ್ನ ಪ್ರಾಣನ ಕಳೆದುಕೊಳ್ತಾನೆ ಅಂತಂದರೆ ಅವರಿಗೆ ನೋವು ಕೂಡ ಅಷ್ಟೇ ಇರ್ತದೆ, ಲಾಸ್ ಕೂಡ ಆಗಿರ್ತದೆ. ಅಷ್ಟೆಲ್ಲ ಕಳ್ಕೊಂಡ್ರು ಕೂಡ ಹನೀಫ್ ಹ್ಯಾಸ್ ಅರ್ನ್ಡ್ ಹಿಸ್ ಫ್ಯಾಮಿಲಿ ಎ ಗ್ಲೋರಿ ದಟ್ ವಿಲ್ ಸಿ ದೆಮ್ ಥ್ರೂ ದ ಇಯರ್ಸ್. ಆದರೂ ಕೂಡ ಮಕ್ಕಳು ಹೆಂಗೆಂಗೋಗಿ ಸಾಯ್ತಾ ಇರ್ತಾರೆ ಅಲ್ವಾ, ಪುಂಡು ಪೋಖರಿಗಳಾಗ್ತವೆ, ತರಲೆ ಮಾಡ್ಕೋತವೆ, ಕುಡುಕರಾಗ್ತವೆ, ಡ್ರಗ್ ಅಡಿಕ್ಟ್ ಆಗ್ತಾರೆ. ಇಂಥದ್ದೆಲ್ಲ ಆಗಲಿಲ್ಲ. ತನ್ನ ಮಗ ದೇಶಕ್ಕಾಗಿ ಪ್ರಾಣ ಕೊಟ್ಟ, ದೇಶ ಸೇವೆ ಮಾಡಿರ್ತಕ್ಕಂಥ ಹೆಮ್ಮೆ ಕೀರ್ತಿಯನ್ನು ಅವ್ರ ಮನೆಗೆ ಅವನು ತಂದು ಕೊಡ್ತಾನೆ. ಇಟ್ ಈಸ್ ದಿಸ್ ಪ್ರೈಡ್ ದಟ್ ಹ್ಯಾಸ್ ಮೇಡ್ ಹೇಮಾ ಅಜೀಜ್ ಪೊಲೈಟ್ಲಿ ಡಿಕ್ಲೈನ್. ಅವ್ರ ಮಗನ ಬಗ್ಗೆ ತಾಯಿಗೆ ತುಂಬ ಹೆಮ್ಮೆ ಇತ್ತು, ದೇಶಕ್ಕಾಗಿ ತೀರೋಗಿದ್ದಾನೆ ನನ್ನ ಮಗ, ಅಂಥ ವೀರ ಮಗ ನನ್ನ ಮಗ ಅನ್ನತಕ್ಕಂಥ ಹೆಮ್ಮೆ ಇರೋದ್ರಿಂದನೇ ಅವರು ಪೊಲೈಟ್ಲಿ ಡಿಕ್ಲೈನ್, ಅತಿ ವಿನಮ್ರತೆಯಿಂದ ತಿರಸ್ಕಾರ ಮಾಡ್ತಾರಂತೆ. ಏನನ್ನ? ದ ಇಂಡಿಯನ್ ಆರ್ಮೀಸ್ ಕಂಪೆನ್ಸೇಷನ್ ಆಫ್ ಎ ಪೆಟ್ರೋಲ್ ಪಂಪ್. ಅವನು ತೀರೋ ಹೋದ್ಮೇಲೆ ಅವರ ಫ್ಯಾಮಿಲಿ ಅವರಿಗೆ ಏನಾದರೂ ಸಹಾಯ ಮಾಡೋಣ, ಕಂಪೆನ್ಸೇಷನ್ ಕೊಡೋಣ ಅಂತೇಳಿ ಇಂಡಿಯನ್ ಆರ್ಮಿ ಅವ್ರು ಏನು ಮಾಡ್ತಾರೆ, ಒಂದು ಪೆಟ್ರೋಲ್ ಪಂಪನ್ನು ಹಾಕ್ಕೊಡ್ತೀವಿ ಅಂತ ಆಫರ್ ಮಾಡಿದಾಗ ಅವ್ರ ತಾಯಿ ಏನು ಹೇಳ್ತಾರೆ ನೋಡಿ, ದೇರ್ ಆರ್ ಸಮ್ ಫ್ಯಾಮಿಲೀಸ್ ಹೂಸ್ ಸೋಲ್ ಬ್ರೆಡ್ ಅರ್ನರ್ ಇಸ್ ಗಾನ್. ಕೆಲವೊಂದು ಫ್ಯಾಮಿಲಿನಲ್ಲಿ ಒಬ್ಬನೇ ಒಬ್ಬ ಮಗ ಇರ್ತಾನೆ, ಆ ಮಗನೇ ದುಡಿದು ಫ್ಯಾಮಿಲಿ ನಡೆಸಬೇಕಾಗಿತ್ತು. ಅಂಥ ಮಕ್ಕಳು ದೇಶಕ್ಕಾಗಿ ಹೋರಾಟ ಮಾಡ್ತಾ ಪ್ರಾಣ ಕಳ್ಕೊಂಡಿದ್ದಾರೆ, ಅಂಥವ್ರಿಗೆ ಕೊಡಿ. ದೇ ನೀಡ್ ಇಟ್ ಮೋರ್. ನಮಗೆ ಬೇಡ, ನಮಗೆ ಹೆಂಗೋ ದೇವರು ಕೊಟ್ಟಿದ್ದಾನೆ, ಹೇಗೋ ನಮ್ದೆಲ್ಲ ನಡೀತಾ ಇದೆ, ಯಾರಿಗೆ ಅವಶ್ಯಕತೆ ಇದೆ ಅಂಥವ್ರಿಗೆ ಇದನ್ನು ಕೊಡಿ ಅಂತ ಹೇಳ್ಬಿಟ್ಟು ಸೇಸ್ ದಿಸ್ ಮದರ್ ಆಫ್ ಎ ಮಾರ್ಟರ್. ಅಂಥ ಹುತಾತ್ಮನ ತಾಯಿಯಾಗಿರ್ತಕ್ಕಂಥ ಹೇಮಾ ಅಜೀಜ್ ಅವರು ಈ ರೀತಿಯಾಗಿ ಈ ಇಂಡಿಯನ್ ಆರ್ಮಿ ಅವರು ಕೊಟ್ಟಿರ್ತಕ್ಕಂಥ ಕಂಪನ್ಸೇಷನ್ ಅನ್ನು ಅತಿ ವಿನಮ್ರತೆಯಿಂದ ಬೇಡ ಅಂತ ಹೇಳ್ತಾರೆ. ಓಕೆ ಡಿಯರ್ ಸ್ಟೂಡೆಂಟ್ಸ್, ಇದು ಸಪ್ಲಿಮೆಂಟರಿ ರೀಡರ್ ಆಗಿರೋದ್ರಿಂದ ತುಂಬ ಫಾಸ್ಟ್ ಆಗೋದೆ, ತುಂಬ ಈಸಿಯಾಗಿರ್ತಕ್ಕಂಥ ಪಾಠ. ಈ ಪಾಠದಲ್ಲಿ ಕೇವಲ 2 ಮಾರ್ಕ್ಸ್ ಕ್ವಶನನ್ನು ಕೇಳ್ತಾ ಇರೋದ್ರಿಂದ ತಾವು ಒಂದು 2-3 ಕ್ವಶನ್ ಇದಾವೆ, ಅದಕ್ಕೆಲ್ಲ ಓದ್ಕೊಂಡು ಎಕ್ಸಾಮಿನೇಷನ್ಗೆ ರೆಡಿಯಾಗಿ ಅಂತ ಹೇಳ್ತಾ ಈ ಕ್ಲಾಸನ್ನು ಇಲ್ಲೇ ಮುಗಿಸ್ತಾ ಇದ್ದೀನಿ. ಇನ್ನು ನೆಕ್ಸ್ಟ್ ಕ್ಲಾಸಲ್ಲಿ ಬೇರೆ ಒಂದು ಟಾಪಿಕ್ ಜೊತೆಗೆ ಮತ್ತೆ ಸಿಗೋಣ. ಸೊ ಟಿಲ್ ದೆನ್ ಟೇಕ್ ಕೇರ್.